ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಮತ್ತು KS ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರೋ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾಕಂತಂದ್ರೆ ದೇಶದ ಹಲವಾರು ಮಾಹಿತಿಗಳು ಈ ಯೂಟ್ಯೂಬ್ ಚಾನಲ್ ನಿಮ್ಗೆ ಸಿಗುತ್ತಾವ. ಆದ್ದರಿಂದ ಹೆಲ್ಪ್ ಆಗ್ತದೆ ಅನ್ನೋ ಉದ್ದೇಶದಿಂದ ಹೇಳಕತ್ತೀವ್ರಿ. ಯಾರು ಮೊದಲ ಬಾರಿಗೆ ಬಂದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಸ್ನೇಹಿತರೆ, ಇವತ್ತೇನು ನೋಡೋಣ ಅಂತಂದ್ರೆ ಹಿಸ್ಟ್ರಿ ಕ್ಲಾಸ್ ನೋಡ್ತಾ ಹೋಗೋಣ. ಯಾರ್ಯಾರು ಹಿಸ್ಟ್ರಿ ನೋಡಕತ್ತೀರಿ ಸ್ವಲ್ಪ ಡೆಫಿನೆಟ್ ಆಗಿ ಹಿಸ್ಟ್ರಿನ ಓದ್ಕೊಡ್ರಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಕ್ವಶನ್ ಪೇಪರ್ ನೋಡಿದಾಗ ಹಿಸ್ಟ್ರಿ ಮೇಲಿನ ಕ್ವಶನ್ಗಳು 15ರಿಂದ 16 ಕ್ವಶನ್ಗಳು ಬರಾಕತ್ತಾವ. ಆದ್ದರಿಂದ ನೋಡಿಟ್ಕೊಡ್ರಿ. ನಾವು ಈ ಹಿಸ್ಟ್ರಿ ಸರಣಿಗಳನ್ನು ನೀವು ನೋಡಿದ್ದೆ ಆದಲ್ಲಿ ಯಾವ್ಯಾವ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ತಾವ ಅಂತ ಸ್ನೇಹಿತರೆ, ಮೊದಲನೇದು ಗ್ರೂಪ್ ಸಿ ಆಗಿರ್ಬೋದು, ಗ್ರೂಪ್ ಡಿ RRB ಆಗಿರ್ಬೋದು, SSC ಆಗಿರ್ಬೋದು ಮತ್ತು PCPSI 100% ಇಲ್ಲಿವ ಎಷ್ಟು ಕ್ವಶನ್ಗಳು ಬರ್ತಾವಂತ ನೀವು ಕೇಳಿದರೆ ಒಂದು 12 ಕ್ವಶನ್ ಇದೇ ಯೂಟ್ಯೂಬ್ ಸರಣಿಯಿಂದ ಬರ್ತಾವ. ಅದರಿಂದ ನೀವು ನೋಡ್ತಾ ಹೋಗ್ರಿ, ಹೆಲ್ಪ್ಫುಲ್ ಆಗೇ ಆಗ್ತದೆ ಸ್ನೇಹಿತರೆ. ಹಾಗಂತ ಮೊದಲನೇ ಹೇಳಿದ ಹಿಸ್ಟ್ರಿಯ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಕತ್ತೀವ್ರಿ. ದಯವಿಟ್ಟು ನೋಡ್ತಾ ಹೋಗ್ರಿ. ನೋಡೋಣ ಸ್ನೇಹಿತರೆ, ಭಾರತ ಒಂದು ಉಪಖಂಡ ಐತಿ. ಉಪಖಂಡ ಅಂದ್ರೆ ಗೊತ್ತೇ ಸ್ನೇಹಿತರೆ, ಭಾರತ ಈ ರೀತಿಯಾಗೈತಿ. ಈ ರೀತಿಯಾಗಿರೋದನ್ನ ನೀವು ನೋಡ್ತಕತ್ತೀರಿ. ಇಲ್ಲೆಲ್ಲ ಏನೈತ್ರಿ, ಸಮುದ್ರ ಐತಿ. ಇಲ್ಲಿ ಒಂದು ಸಮುದ್ರ ಐತ್ರಿ, ಇಲ್ಲಿ ಒಂದು ಸಮುದ್ರ ಐತ್ರಿ, ಇಲ್ಲಿ ಬಂಗಾಳ ಕೊಲ್ಲಿ ಇರುವುದನ್ನು ನೀವು ನೋಡ್ತೀರಿ. ಇಲ್ಲಿ ಹಿಂದೂ ಮಹಾಸಾಗರ ಇರುವುದನ್ನು ನೋಡ್ತೀರಿ. ಇಲ್ಲಿ ಅರಬ್ಬಿ ಸಮುದ್ರ ನೋಡ್ತೀವಿ. 3 ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇತ್ತಂದ್ರೆ ಅದಕ್ಕೆ ಉಪಖಂಡ ಅಂತ ಕರೀತಾರ. ಆಧುನಿಕ ರಾಷ್ಟ್ರಗಳಾದ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ರೀ, ನೇಪಾಳ, ಭೂತಾನ್, ಮಯನ್ಮಾರು, ಬಾಂಗ್ಲಾ, ಚೀನಾ, ಶ್ರೀಲಂಕಾ ಇವುಗಳನ್ನೆಲ್ಲ ಏನು ಮಾಡೋದು ಸುತ್ತುವರೆದುಕೊಂಡಿದೆ. ನೆರೆಯ ರಾಷ್ಟ್ರಗಳ ಸಹ ನಿಮ್ಗೆ ಏನಾಗ್ತದ ಇಂಪಾರ್ಟೆಂಟ್ ಆಗ್ತಾವ. ಆದ್ದರಿಂದ ದಯವಿಟ್ಟು ನೋಡ್ಕೊಡ್ರಿ. ಇಲ್ಲಿ ಏನೇನದಾವ, ನೇಪಾಳ ಇದೆ, ಬಾಂಗ್ಲಾದೇಶ್ ಇದೆ ಆಯ್ತಾ. ಅದ ನಂತರ ಮತ್ತೆ ಯಾವ್ಯಾವ ದೇಶಗಳದಾವ, ಭೂತಾನ, ಮಯನ್ಮಾರ ಈ ಸೈಡ್ ಅದಾವ. ಪದ್ಧತಿ ಇಲ್ಲಿ ಕಡೆ ಹೋದ್ರೆ ಚೀನಾ ಬರ್ತದ, ಅದಕ್ಕಿಂತ ಹೋದ್ರೆ ರಷ್ಯಾ ಬರ್ತದ. ಈ ರೀತಿಯಾಗದ. ಈ ಸೈಡ್ ನೋಡ್ಕೊಂಡ್ರೆ ಇಲ್ಲಿ ಏನೈತಿ, ಪಾಕಿಸ್ತಾನ್ ಐತಿ, ಅಫ್ಘಾನಿಸ್ತಾನ್ ಐತಿ, ತುರ್ಕ್ಮೇನಿಸ್ತಾನ್ ಐತಿ, ತುಜ್ಕ್ಮೇನಿಸ್ತಾನ್ ಐತಿ. ಈ ಸೈಡ್ಗಳು ಈ ಕಡೆಗಳು ಏನದಾವ ಇವು ಅದಾವ, ಈ ಸೈಡ್ ಅದಾವ. ಇನ್ನು ಶ್ರೀಲಂಕಾ ಅನ್ಕ ಇಲ್ಲಿ ಬರ್ತದ. ಅದೊಂದು ದ್ವೀಪ ರಾಷ್ಟ್ರ. ಇಲ್ಲಿ ಮನ್ನಾರ ಕಾರ್ಯದಲ್ಲಿ ಏನೋ ಡಿವೈಡ್ ಆಗೈತಿ, ಅದು ಕೂಡಿಲ್ಲ. ಇಲ್ಲಿ ಏನೈತಿ, ಶ್ರೀಲಂಕಾ ಐತಿ. ಈ ರೀತಿಯಾಗಿ ನೀವು ಮ್ಯಾಪ್ ರೀಡಿಂಗ್ ಅನ್ನು ಮಾಡೋದ್ರ ಮುಖಾಂತರ ಏನಾಗ್ತದ, ನೆನಪು ಉಳಿತದ. ಮತ್ತೇನಾಗ್ತದೆ, ನೀವು ನಾಳೆ ಮ್ಯಾಪ್ ರೀಡಿಂಗ್ ದೊಡ್ಡ ಹುದ್ದೆಗಳು ಬರೆಯಕತ್ತೀರಂದ್ರೆ ನೀವು ಮ್ಯಾಪ್ ರೀಡಿಂಗ್ ಖಂಡಿತವಾಗಿ ಮಾಡೋ ಸ್ನೇಹಿತರೆ 100% ಹೆಲ್ಪ್ ಆಗೇ ಆಗ್ತದೆ ಅನ್ನೋದು ನಮ್ಮ ಆಶಯ. ಓಕೆ, ಇಷ್ಟು ನೋಡಿದಂತ ಇಲ್ಲೆಲ್ಲ ಸಮುದ್ರ ಐತಿ. ಈ ಕಡೆ ಹೋದ್ರೆ ಏನೈತಿ, ಸೌದಿ ಅರೇಬಿಯಾ ಐತಿ, ಇರಾನು, ಇರಾಕು ಈ ರೀತಿಯಾಗಿರುವುದನ್ನು ನೋಡ್ಕೊಡ್ರಿ. ಓಕೆ, ಸ್ವಲ್ಪ ನೀವು ಏನಾದರೂ ವಿಷ್ಣು ಪುರಾಣವನ್ನು ತೆಗೆದು ನೋಡಿದ್ದೆ ಆದಲ್ಲಿ ಭಾರತದ ಉಪಖಂಡದ ವಿಸ್ತೀರ್ಣದ ಬಗ್ಗೆ ಮಾಹಿತಿಯನ್ನು ನೋಡ್ತಾರ. ಉತ್ತರಂ ಯತ್ಸಮುದ್ರಸ್ಯ ಹಿಮಾಚ್ಛಿದ್ರಶೈವ ದಕ್ಷಿಣಂ ವರ್ಷಂ ತದ್ಭರತಂ ನಾಮ ಭಾರತೀಯಂ ಸಂತತಿ ಅಂತ ಯಾರು ಹೇಳ್ತಾರೆ, ವಿಷ್ಣು ಪುರಾಣದಾಗ ಈ 2 ಸಾಲುಗಳು ಉಲ್ಲೇಖ ಅದಾವ. ಇದರ ಅರ್ಥ ಏನು ಎಂಬುದನ್ನು ನೀವು ನೋಡಿದ್ದೆ ಆದಲ್ಲಿ ಅರ್ಥ, ಸಮುದ್ರದಿಂದ ಉತ್ತರಕ್ಕೆ, ಸಮುದ್ರ ಯಾವ್ದ್ರಿ, ಇಲ್ಲಿ ಸಮುದ್ರ ಅದಾವಲ್ಲ, ಈ ಸಮುದ್ರದಿಂದ ಉತ್ತರಕ್ಕೆ ಹಾಗೂ ಹಿಮಾಲಯದಿಂದ ಇಲ್ಲದಾವ ಮೌಂಟೇನ್ಸ್. 1 ನಿಮಿಷ ಮ್ಯಾಪ್ ಚೆನ್ನಾಗಿ ತೆಗಿತೇನ್ರಿ. ಇಲ್ಲಿ ಶಾರ್ಟ್ ನೋಡ್ರಿ, ಇಲ್ಲಿ ಐತಿ. ಇದು ಏನೈತ್ರಿ, ಇಲ್ಲಿ ಐತಿ. ಇಲ್ಲಿ ಏನೈತ್ರಿ, ಹಿಮಾಲಯ ಅದಾವ, ಗೊತ್ತೈತಿ ನಿಮ್ಗೆ. ಇಷ್ಟು ಹಿಮಾಲಯ ಮತ್ತು ಇಲ್ಲಿ ಏನೈತಿ, ಸಮುದ್ರದಿಂದ ಉತ್ತರಕ್ಕೆ. ಸಮುದ್ರದಿಂದ ಉತ್ತರ ಅಂದ್ರೆ ಮೇಲೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ. ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು. ಹೌದ್ರಿ, ಎಷ್ಟು ಚಂದ ಹೇಳ ನೋಡ್ರಿ. ಸಮುದ್ರ ಅಂದ್ರೆ ಹಿಂದೂ ಮಹಾಸಾಗರ ಆಗಿರಬಹುದು, ಅದರಿಂದ ಉತ್ತರಕ್ಕೆ ಮತ್ತು ಮೇಲಿನ ಹಿಮಾಲಯ ನೋಡ್ರಿ, ಹಿಮಾಲಯದ ದಕ್ಷಿಣಕ್ಕಿರುವ ದೇಶವೇ ಭಾರತ ದೇಶ. ಇಲ್ಲಿ ಯಾರು ವಾಸ ಮಾಡ್ತಾರ, ಅವರೆಲ್ಲ ಯಾರ ವಂಶರು, ಭರತನ ವಂಶಸ್ಥರು ಅಂತ ಹೇಳ್ತಾರೆ. ಯಾವುದರ ವಿಷ್ಣು ಪುರಾಣದ ಪ್ರಕಾರ ನೋಡಿದವ ನಮಗೆ ಈ ಅರ್ಥ ಸಿಗ್ತದ. ಇನ್ನು ಮುಂದುವರೆದು ಏನೇನೈತಿ ನೋಡ್ತಾ ಹೋಗೋಣ. ಇವು ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಹಿಂದಿನ ನೀವೇನಾದ್ರೂ ಪ್ರಿವಿಯಸ್ ಇಯರ್ ಅಥವಾ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಲು ಕ್ವಶನ್ ಆಗಿದಾವ. ಈ ಉಪಖಂಡ, ಭರತ ವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ, ಇಂಡಿಯಾ ಎಂಬ ಹಲವಾರು ಹೆಸರುಗಳಿಂದ ಕರೀತಾರೆ ನೋಡ್ರಿ. ಒಂದು ಭರತ ವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ್, ಇಂಡಿಯಾ ಹೀಗೆ ಹಲವಾರು ಹೆಸರುಗಳಿಂದ ಭಾರತವನ್ನು ಕರೀತಾರೆ. ಉಪಖಂಡ ಭಾರತ ಭಾಗವನ್ನು ಆರ್ಯಾವರ್ತ ಅಥವಾ ಆರ್ಯರ ನಾಡು ನೋಡ್ರಿ, ಆರ್ಯಾವರ್ತ ಅಂತೂ ಕರೀತಾರ. ಅಷ್ಟೇ ಅಲ್ಲದೆ ಆರ್ಯರ ನಾಡು, ಆರ್ಯಾವರ್ತ,
ಅದು ಕರೀತಾರೆ. ಅದೇ ರೀತಿ ಆರ್ಯರ ನಾಡು ಎಂದು ಕರೀತಾರೆ. ದಕ್ಷಿಣದ ಭಾಗವನ್ನು ಅಂದರೆ ಕೆಳಭಾಗವನ್ನು ದಕ್ಷಿಣ ಪಥ ಅಥವಾ ದಕ್ಷಿಣದಲ್ಲಿರುವ ನಾಡು ಎಂದು ಸಹ ಕರೀತಾರೆ. ದಕ್ಷಿಣ ಪಥ ಅಂದ್ರೆ ಇದು ನೋಡ್ರಿ, ಇದೈತಿಲ್ಲ, ಇಲ್ಲಿ ನರ್ಮದಾ ನದಿ ಹಿಂಗೆ ಹರಿದೋಗ್ತದೆ. ಇದು ಮ್ಯಾಲಿನ ಭಾಗ, ಇದು ಮ್ಯಾಲಿನ ಭಾಗ, ಇದು ಉತ್ತರ, ಕೆಳಗಿನ ಭಾಗ ದಕ್ಷಿಣ. ಅದು ಪ್ರಮುಖವಾಗಿರುವುದನ್ನ ನೀವು ನೋಡ್ಕೊಳ್ರಿ. ಉತ್ತರಕ್ಕೆ ಏನೈತ್ರಿ, ಉತ್ತರ ಭಾಗವನ್ನು ಆರ್ಯಾವರ್ತ ಅಥವಾ ಆರ್ಯನಾಡು, ದಕ್ಷಿಣ ಭಾಗಕ್ಕೆ ಏನಂತಾರ ದಕ್ಷಿಣ ಪಥ ಅಥವಾ ದಕ್ಷಿಣದ ನಾಡು ಎಂದು ಕರೀತಾರೆ. ಮಹಾಭಾರತದಲ್ಲಿ ವಿಷ್ಣು ಪುರಾಣ ನೋಡಿದ ರೀತಿ ಮಹಾಭಾರತ ನೀವು ನೋಡ್ಕೊಂಡು ಹೋಗ್ಬೇಕಾಗ್ತದ. ಮಹಾಭಾರತದಲ್ಲಿ ದುಷ್ಯಂತ ಮತ್ತು ಶಕುಂತಲೆಯರ ಮಗನಾದ ಭರತನಿಂದ ಭರತಖಂಡ ಬಂದಿರೋದನ್ನು ನೀವು ನೋಡ್ಬೇಕಾಗ್ತದ. ಅದೇ ರೀತಿ ಭರತ ವರ್ಷ ಹಾಗೂ ಭಾರತ ಎಂಬ ಹೆಸರು ಬಂದವ. ಭರತನಿಂದ ಅಂದ್ರೆ ಮಹಾಭಾರತದಲ್ಲಿ ದುಷ್ಯಂತ ಮತ್ತು ಶಕುಂತಲೆಯರು ಬರ್ತಾರ, ಅವ್ರಿಗೆ ಏನು ಮಗು ಹುಟ್ಟದ, ಅವನ ಹೆಸರು ಭರತ. ಆ ಭರತ ಎಂಬ ಮಹಾರಾಜನಿಂದ ಭರತಖಂಡ ಬಂದದ, ಭರತ ವರ್ಷ ಬಂದ, ಭಾರತ ಎಂಬ ಹೆಸರುಗಳು ಬಂದಿರುತ್ತೆ. ಇನ್ನು ನೋಡ್ಕೊಳ್ರಿ. ಅದೇ ರೀತಿಯಾಗಿ ಇನ್ನು ಮುಂದೆ ಹಲವಾರು ಹೆಸರುಗಳನ್ನು ಹೇಳಿದ್ದೀನಿ ರೀ. ಅದೇ ರೀತಿಯಾಗಿ ನೋಡ್ಕೊಳ್ರಿ. ನೆಕ್ಸ್ಟ್, ಹಿಂದೂ ಮತ್ತು ಬೌದ್ಧ ಜೈನ ಪರಂಪರೆಗಳ ಪ್ರಕಾರ ಇದನ್ನು ಏನು ಹೇಳ್ತಾರೆ, ಜಂಬೂ ದ್ವೀಪವೆಂದು ಕರೀತಿ ಅಥವಾ ಗುರುತಿಸರ ಅಥವಾ ಕರದಾರ. ಹಿಮಾಲಯದ ದಕ್ಷಿಣಕ್ಕಿರುವ ಭೂಮಿಯು ಸ್ವತಂತ್ರ ದ್ವೀಪಖಂಡವಾಗಿತ್ತೆಂದು ಹಾಗೂ ಸಪ್ತ ಖಂಡಗಳಲ್ಲಿ ಒಂದಾಗಿತ್ತೆಂದು ಅವ್ರು ಹೇಳ್ತಾರ. ಇದರ ಆಕಾರ ಹೆಂಗಿತ್ತು, ಜಂಬೂಕಾಯಿ. ನೀವು ನೆರಳೆಕಾಯಿ ನೋಡಿದ್ರಲ್ಲ, ಆ ನೆರಳೆಕಾಯಿ ಅಥವಾ ಜಂಬೂಕಾಯಿನ ಹೋಲುವುದರ ಇದಕ್ಕೆ ಏನಂತ ಕರೀತಾರೆ, ಜಂಬೂ ದ್ವೀಪ ಎಂದು ಹೆಸರನ್ನು ಇಟ್ಟಿದ್ದಾರ. ಜಂಬೂಕಾಯಿ ಅಥವಾ ನೆರಳೆಕಾಯಿ ಇರುವುದರಿಂದ ಇದಕ್ಕೆ ಏನು ಬಂತು, ಜಂಬೂ ದ್ವೀಪ ಎಂಬ ಹೆಸರು ಬಂದಿರುವುದನ್ನ ನೀವು ನೋಡ್ಬೇಕಾಗ್ತದ, ಇಂಪಾರ್ಟೆಂಟು ಆಗ್ತದೆ. ಇನ್ನು ಅದೇ ರೀತಿಯಾಗಿ ಮುಂದುವರೆದ ಭಾಗವನ್ನು ನೋಡ್ರಿ. ಇನ್ನು ಇಂಡಿಯಾ ಎಂಬ ಹೆಸರು ಐತ್ರಿ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಇಂಡಿಯಾ ಎಂಬ ಪದವು ಇಂಡಿಯಾ ಅದೊಂದು ಪದ ಐತೆ, ಅದು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿ ಭಾರತದ ಈ ಭಾಗದಲ್ಲಿ ಹುಟ್ಟುತ್ತದೆ. ಇದು ನೋಡಿ, ಇಲ್ಲಿ ಇರ್ತದ. ಈ ಕಡೆ ಮುಂದೆ ಪಾಕಿಸ್ತಾನ, ಇಂಡಿಯಾ, ಅದಕ್ಕೆ ಒಂದು 5 ಏನದ ಉಪನದಿಗಳದಾವ. ಅವ್ರ ಬಗ್ಗೆ ನೀವು ಗಮನ ಕೊಡ್ಬೇಕಾಗ್ತದೆ. ಆ ಸಿಂಧೂ ನದಿ ಪದವನ್ನು ಬೆಳೆಸ್ಯಾರ. ಇಂಡಿಯಾ ಎಂಬ ಪದವು ದಕ್ಷಿಣ ಭಾರತವನ್ನು ಒಳಗೊಂಡಿದೆ. ಹಿಂದೂಸ್ತಾನ್ ಎಂಬ ಅಂಶ ಸಾಂಗ್ ಐತೆ ನೋಡ್ರಿ. ಹಿಂದೂಸ್ತಾನ್ ಎಂಬ ಹೆಸರು ಮಧ್ಯ ಯುಗದಲ್ಲಿ ವ್ಯಾಪಕ ಬೆಳಕಿದೆ. ಪರ್ಷಿಯನ್ನರು ಬರ್ತಾರೆ. ಆ ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಅಂತ ಕರೀತಾರೆ. ಅದೇ ಏನು ಸಿಂಧೂ ನದಿ, ಆ ಸಿಂಧೂ ನದಿಗೆ ಅವ್ರು ಏನು ಕರೆದ್ರು, ಹಿಂದೂ ನದಿ ಅಂತ ಕರೆದ್ರ. ಆದ್ದರಿಂದ ಇಲ್ಲಿ ಏನೈತೆ ಆ ಭೂ ಪ್ರದೇಶ, ಅದಕ್ಕೆ ಏನು ಕರೆದವ್ರು, ಹಿಂದೂಸ್ತಾನ್. ಕಾಮನ್ ಆಗಿ ಹಿಂದೂ ನದಿ, ಅವ್ರು ಸಿಂಧೂ ನದಿ ಅನ್ನಕ್ ಬರಲ್ಲ, ಹಿಂದೂ ನದಿ ಅಂದ್ರು. ಆ ಹಿಂದೂ ನದಿಗೆ ಏನು ಪ್ರದೇಶ, ಅದಕ್ಕೆ ಸಿಂಧೂ ನದಿ ಅಥವಾ ಹಿಂದೂಸ್ತಾನ್ ಅಂತ ಕರೆದ್ರು. ಸಂಕ್ಷಿಪ್ತವಾಗಿ ಹಿಂದ್ ಆಗಿದ್ದು ಆಧುನಿಕ ಭಾರತೀಯ ಗಣರಾಜ್ಯವನ್ನು ಪ್ರತಿನಿಧಿಸುತ್ತದೆ. ಹಿಂದ್ ಎಂಬುದು ಆಧುನಿಕ ಭಾರತದ ಗಣರಾಜ್ಯವನ್ನು ಪ್ರತಿನಿಧಿಸುತ್ತದೆ. ಗಣರಾಜ್ಯ ಎಂದರೇನು, ಪೊಲಿಟಿಕಲ್ ಸೈನ್ಸ್ ನೋಡ್ಕೊಟ್ರಿ. ಇನ್ನು ನೋಡ್ಕೊಟ್ರಿ 1 ನಿಮಿಷ, 4 ಮಿನಿಟ್ಸ್. ಎಸ್, ನೆಕ್ಸ್ಟ್, ಭಾರತದ ಭೌಗೋಳಿಕ ಲಕ್ಷಣಗಳಾದ ಹಿಮಾಲಯ ಪರ್ವತಗಳು. ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಯಾರು ನೀವು KPSC ಮೈನ್ಸ್ ಎಕ್ಸಾಮ್ ಬರ್ತೀರಿ ನೋಡ್ರಿ, ಆ ಮೈನ್ಸ್ ಎಕ್ಸಾಮ್ಗಳ ಕ್ವಶನ್ ಆಗಿದೆ. ಮತ್ತು UPSC ಬರ್ತೀರಿ, ಅಲ್ಲಿ ಸಹ ಇದು ಕ್ವಶನ್ ಆಗಿದೆ. ಭಾರತ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ಯಾರು ಓಲ್ಡ್ ಕ್ವಶನ್ ಪೇಪರ್ ನೋಡಿದ್ರಿ, ಒಳ್ಳೇದಾ? ನೋಡಿಲ್ಲ, ನೋಡ್ಕೊತ ಹೋಗ್ರಿ. ಭಾರತ ಭೌಗೋಳಿಕ ಲಕ್ಷಣಗಳಾದ ಹಿಮಾಲಯ ಪರ್ವತಗಳು ಎಲ್ಲಿದಾವೆ, ಭಾರತದ ಮೇಲ್ಭಾಗದಲ್ಲಿ ಅದಾವ. 1 ನಿಮಿಷ ಇರ್ರಿ, ಮ್ಯಾಪ್ ಬೇಕು, ಮ್ಯಾಪ್ ಕಲೀರಿ, ಮ್ಯಾಪ್ ರೆಡಿ ಮಾಡಿ. ಇಲ್ಲೆಲ್ಲ ಏನದಾವು, ಹಿಮಾಲಯ ಪರ್ವತಗಳದಾವ. ಇದೆ ಲಡಾಖ್ ಆಗಿರ್ಬೋದು, ಜಮ್ಮು ಆ್ಯಂಡ್ ಕಾಶ್ಮೀರ ಆಗಿರ್ಬೋದು, ಸಿಯಾಚಿನ್ ಆ ಕಡೆ ಹಿಮಾಲಯ ಪರ್ವತಗಳು. ಉತ್ತರದ ಬಯಲುಗಳು ಹಿಮಾಲಯ ಪರ್ವತಗಳು. ಅದಾದ ನಂತರ ಮತ್ತೇನದಾವ, ಹಿಮಾಲಯ ಪರ್ವತಗಳು, ಉತ್ತರದ ಬಯಲುಗಳು. ಅದಾದ ನಂತರ ಮತ್ತು ಮರುಭೂಮಿಗಳು. 1 ನಿಮಿಷ, ಹೋಗ್ತದ ಹತ್ತು ನೋಡ್ರಿ. ಅದಾದ ನಂತರ ಏನೈತ್ರಿ, ಮರುಭೂಮಿ ಪರ್ವತಗಳು. ಅದರ ವಿಂಧ್ಯ ಪರ್ವತಗಳು, ಅರಾವಳಿ ಪರ್ವತಗಳು, ಸಹ್ಯಾದ್ರಿ ಪರ್ವತಗಳು. ವಿಂಧ್ಯ ಪರ್ವತ ಪ್ರಮುಖ ಆಗ್ತದ ಉದಾವರಿಗೆ. ದಕ್ಷಿಣ ಪ್ರಸ್ಥಭೂಮಿ, ಕರಾವಳಿ ತೀರಗಳು. ಭಾರತದ ಸಾಂಸ್ಕೃತಿಕ ಹಾಗೂ ವಿವಿಧ ರಾಜಕೀಯ ಕಟ್ಟಗಳು ಸಾಂಸ್ಕೃತಿಕ ಬೆಳವಣಿಗೆ ಕಾರಣ. ನೀವು ಕಂಪಲ್ಸರಿ ಏನು ನೋಡ್ಕೊಳ್ರಿ, ಭಾರತ್ ಮ್ಯಾಪ್ನ ಸರಿಯಾಗಿ ನೋಡ್ಕೊಂಡು ಅವು ಎಲ್ಲೆಲ್ಲಿ ಅದಾವತ್ತು ನೀವು ಸರಿಯಾಗಿ ಗುರುತಿಸಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಡ್ರಿ. ಯಾಕಂದ್ರೆ ನೀವು ಒಂದು ಸಲ ಏನಾದರೂ ಮೈಂಡ್ನಲ್ಲಿ ಹಾಕಿ ಚಂದಾಗಿ ಇವರೇ ಮಾಡ್ಕೊಳ್ಳೋದು, ಮೈಂಡ್ನಾಗ
ಪರ್ಮನೆಂಟ್ ಉಳಿತದೆ, ಸಬ್ಕಾನ್ಷಿಯಸ್ ಮೈಂಡ್ ಉಳಿದು ಬಿಡ್ತದೆ. ಅದರಿಂದ ನೋಡ್ತಾ ಹೋಗ್ರಿ. ಹಿಮಾಲಯ ಪರ್ವತವು ಭಾರತವನ್ನು ಏಷ್ಯಾದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕಿಸಿದೆ. ಇದು ಭಾರತಕ್ಕೆ ನೈಸರ್ಗಿಕ ತಡೆಗೋಡೆಯನ್ನು ನಿರ್ಮಿಸಿದೆ. ಯಾವುದು? ಹಿಮಾಲಯ ಪರ್ವತ. ಎಸ್, 100% ರೈಟ್ ಸರ್. ದೊಡ್ಡದೈತಿರಿ ಅದ. ಹಿಂಗೆ ಏನೈತಿ ನೋಡ್ರಿ, ಹಿಮಾಲಯ ಪರ್ವತ ಎಷ್ಟು ದೊಡ್ಡದು, ಹಿಂಗೆ ತಡೆಗೋಡೆ ಐತಿ. ಅದ್ರಾಗ ಹಲವಾರು ಬೆಟ್ಟಗಳದಾವ. ನಂಗಾ ಪರ್ವತ ಐತ್ರಿ. ಆಯ್ತಾ, ಮೌಂಟ್ ಎವರೆಸ್ಟು ಸ್ವಲ್ಪ ನೇಪಾಳ ಅಚ್ಚಿ ಕಡೆ ಸೈಡ್ ಐತಿ ಅದ. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಎತ್ತರ 8,848 ಮೌಂಟ್ ಎವರೆಸ್ಟ್ ಅಷ್ಟೈತಿ. ಅಲ್ಲಿ ಕಾಂಚನಜುಂಗ ಕಂಡು ಬರ್ತದೆ. ಇದು ಏನಾಯ್ತು, ಒಂದ್ಸಲ ದೊಡ್ಡ ಗೋಡೆಗಳು ನಿರ್ಮಿಸ ವಿದೇಶಿಯರ ಆಕ್ರಮಣ ಮಾಡುವಾಗ ಸಹ ನಮ್ಮ ದೇಶವನ್ನು ರಕ್ಷಿಸಿದ ಮತ್ತು ಶೀತ ಮಾರುತಗಳನ್ನು ತಡೆಗೋಡೆಯಾಗಿ ನಿಲ್ಲಿಸಿದ ಯಾವುದಂತಂದ್ರೆ ಇದು ಯಾವುದಂತಾರೆ, ಹಿಮಾಲಯದ ಪರ್ವತಗಳು. ಅದನ್ನು ಹಿಮಾಲಯ ಪರ್ವತಗಳು ನೈಸರ್ಗಿಕ ತಡೆಗೋಡೆಯನ್ನು ನಿರ್ಮಿಸಿರುವುದನ್ನು ನೀವು ನೋಡುವುದು ಪ್ರಮುಖವಾಗ್ತದೆ. ಇಲ್ಲಿ ಉತ್ತರದ ಆಕ್ರಮಣಕಾರವು ಶೀತ ಮಾರುತಗಳಿಂದ ನಮ್ಮನ್ನು ಸದಾಕಾಲ ಹರಿಯುವ ನದಿಗಳು ರಕ್ಷಣೆ ಸದಾಕಾಲ ಹರಿಯುವ ನದಿಗಳಿಗೆ, ಇದೇನು ವರ್ಷ ಪೂರ್ತಿ ಹರಿಯುವ ನದಿಗಳಿಗೆ ಇಲ್ಲಿ ಜನ್ಮ ಕೊಟ್ಟು ಅವುಗಳಿಗೆ ರಕ್ಷಣೆ ಮಾಡಿದ್ದ. ಆದ್ದರಿಂದ ಇಲ್ಲಿ ಸದಾಕಾಲ ಹರಿಯುವ ನದಿಗಳು ಇರುವುದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈ ನದಿಗಳು ಉತ್ತರದ ಅತ್ಯಂತ ಫಲವತ್ತಾದ ಬಯಲುಗಳನ್ನು ನಿರ್ಮಿಸಿದೆ. ಆ ಬಯಲುಗಳು ನಮ್ಮ ಉತ್ತರ ಪ್ರದೇಶ ಆಗಿರಬಹುದು, ಈ ಕಡೆ ಪಂಜಾಬ್, ಈ ಕಡೆ ಮಣ್ಣು ಏನಾಗ್ತದೆ, ಫಲವತ್ತಾದ ಮಣ್ಣು ಬರ್ತದೆ. ಫಲವತ್ತಾದ ಮಣ್ಣು ಬರೋದು ಅಲ್ಲಿ ಏನಾಗ್ತದೆ, ಬೆಳೆಗಳು ಸಮೃದ್ಧವಾಗಿ ಬೆಳಿತಾವ. ಸಮೃದ್ಧವಾಗಿ ಆದ್ದರಿಂದ ಗೋಧಿ, ಭತ್ತ ಆ ಕಡೆ ಎಲ್ಲ ಪ್ರಮುಖವಾದ ರಾಜ್ಯಗಳು ಮೊದಲ ಸ್ಥಾನದಲ್ಲಿರುವುದನ್ನು ನೀವು ಗಮನದಲ್ಲಿಟ್ಟುಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ಹಲವಾರು ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ತೊಟ್ಟಿಲುಗಳಾಗ್ಯಾವ. ಫಲವತ್ತಾದ ಭೂಮಿಯನ್ನು ದೊರಕಿದ ಸಮೃದ್ಧಿ ಮತ್ತು ಶ್ರೀಮಂತಿಕೆ ಮೂಲಭೂತ ಅವಶ್ಯಕತೆಗಳ ಲಭ್ಯತೆ ನಿಶ್ಚಿತಪಡಿಸುತ್ತದೆ. ಇದು ಮಾನವನ ಭೌತಿಕ, ಆಧ್ಯಾತ್ಮಿಕ, ತತ್ವಜ್ಞಾನದ ಬೆಳವಣಿಗೆ. ಈ ಪ್ರದೇಶದಲ್ಲಿ ಮಹಾನ್ ನಾಗರಿಕತೆಗಳ ಸಿಂಧು ಆಗಿರಬಹುದು, ಸಿಂಧು ನಾಗರಿಕತೆ, ವೈದಿಕ ನಾಗರಿಕತೆಗಳು ಬೆಳೆದು ಬಂದಿರುವುದನ್ನು ನೀವು ನೋಡಬಹುದಾಗಿದೆ. ಯಾವ ಪ್ರದೇಶದಲ್ಲಿ ಅಂತಂದ್ರೆ ಹಿಮಾಲಯದ ಹಲವಾರು ನದಿಗಳು ಜನ್ಮ ಫಲವತ್ತಾದ ಮಣ್ಣು ಏನು ಈ ಕಡೆ ಬಂದದ ಈ ಸೈಡ್. ಈಗ ರೀಸೆಂಟ್ಲಿ ಅಂದ್ರೆ ಉತ್ತರ ಪ್ರದೇಶ ಆಗಿರ್ಬೋದು, ಪಂಜಾಬ, ಹರಿಯಾಣ ಈ ಕಡೆ ಸೈಡ್ ಚೆನ್ನಾಗಿ ಫಲವತ್ತಾದ ಮಣ್ಣು ಬಂದು ಸ್ಟೋರ್ ಆಗ್ತದೆ. ಅಲ್ಲಿ ಸಮೃದ್ಧವಾದ ಬೆಳೆಗಳು ಬೆಳೀತದೆ. ಅಷ್ಟಕ್ಕೆ ಮುಗಿತೇನು, ಇನ್ನಾದಂತರ ಉತ್ತರದ ಕಣಿವೆಗಳಂತ ಪ್ರಮುಖವಾದ ಕಣಿವೆಗಳು ಬರ್ತವೆ. ಆ ಕಣಿವೆಗಳಲ್ಲಿ ಖೈಬರ್ ಕಣಿವೆ, ಬೋಲಾನ ಕಣಿವೆ ಮುಂತಾದ ಕಣಿವೆಗಳು ಭಾರತೀಯರು ಪಾಶ್ಚಿಮಾತ್ಯರೊಂದಿಗೆ ವಾಣಿಜ್ಯ ಮತ್ತು ಸಂಪರ್ಕ ಕಣಿವೆಗಳು, ಈ ರೀತಿಯ ಕಣಿವೆಗಳಿದಾವ. ಅಂದ್ರೆ ದಾರಿ ಅದಾವ. ಆ ದಾರಿ ಒಳಗೆ ಬೇರೆ ಬೇರೆ ದೇಶಗಳು, ಭಾರತವು ಏನು 1991ರಲ್ಲಿ ಅದೇನು LPG ಬಂತು ನೋಡ್ರಿ, LPG ಲಿಬರೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಅದೇ ರೀತಿ ಅದಕ್ಕಿಂತ ಮೊದಲು ನಮ್ಮ ಖೈಬರ್ ಕಣಿವೆ, ಬೋಲಾನ ಕಣಿವೆ ಮುಂತಾದಗಳು ಭಾರತೀಯರು ಬೇರೆ ಬೇರೆ ದೇಶದೊಳಗೆ ವಾಣಿಜ್ಯ ಸಾಂಸ್ಕೃತಿಕ ಸಂಬಂಧವನ್ನು ಬೆಳೆಸಲು ಸಹಾಯ ಮಾಡಿರ್ತದೆ. ಭಾರತವನ್ನು ಪಾಶ್ಚಿಮಾತ್ಯರ ನಿರಂತರ ದಾಳಿಗಳಿಗೆ ಒಡ್ಡಿದವು. ಒಂದು ಪ್ಲಸ್ ಪಾಯಿಂಟ್ ಐತೆ ಅಂದ್ರೆ ಒಂದು ಮೈನಸ್ ಪಾಯಿಂಟ್ ಇದೇ ಇರೋದು, ಅದು ಕಾಮನ್. ಅದ್ರಾಗೇನು ಎರಡನೇ ಮಾತಿಲ್ಲ. ಅದೇ ರೀತಿಯಾಗಿ ಮುಂದುವರೆದಿರೋದನ್ನು ನೀವು ಗಮನದ ಇಟ್ಟುಕೊಳ್ಳಬೇಕು. ಪಶ್ಚಿಮದ ಮರುಭೂಮಿ ಮತ್ತು ದಕ್ಷಿಣದ ಪ್ರಸ್ಥಭೂಮಿ ದಟ್ಟ ಕಾಡುಗಳು ಜನರನ್ನು ಕಠಿಣ ಪರಿಶ್ರಮ. ನಮ್ಮ ಕಡೆ ಬರ್ರಿಪ್ಪ, ನಮ್ಮ ಕರ್ನಾಟಕ ಎಲ್ಲೈತಿ, 3 ರಾಜ್ಯಗಳು ಕಡೆ ಅವು ಯಾವ್ಯಾವ ಕಮೆಂಟ್ ಹಾಕ್ರಿ. ಇನ್ನು ಪಶ್ಚಿಮಕ್ಕೆ ಹೋದ್ರೆ ಅಂದ್ರೆ ಸ್ನೇಹಿತರೆ, ಪಶ್ಚಿಮ ಅಂದ್ರೆ ಈ ಸೈಡ್, ಈ ಕಡೆ ಹೋದ್ರೆ ಇಲ್ಲಿ ರಾಜಸ್ಥಾನದ ಮರುಭೂಮಿ ಇರುವುದನ್ನು ನೀವು ನೋಡ್ತೀರಿ. ರಾಜಸ್ಥಾನದಾಗ ಮರುಭೂಮಿ ಐತಿ. ರಾಜಸ್ಥಾನದಾಗ ಯಾವ ಮರುಭೂಮಿ ಐತಿ ಅಂದ್ರೆ ಥಾರ್ ಮರುಭೂಮಿ ಇದೆ. ಥಾರ್ ಮರುಭೂಮಿ ಯಾವ 2 ದೇಶಗಳೈತೆ ಅಂದ್ರೆ, ಒಂದು ಮೇರೆ ಪ್ಯಾರಾ ಭಾರತ್, ಮತ್ತೊಂದು ಪಾಕಿಸ್ತಾನ್. ಈ 2 ರಾಜ್ಯಗಳ ನಡುವೆ ಥಾರ್ ಮರುಭೂಮಿ. ಮರುಭೂಮಿಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮತ್ತು ಶಾರ್ಟ್ ಆಗಿ ಮಾಹಿತಿ ನೋಡೋಣ. ಒಂದು ನಿಮಿಷ ಇರಲಿ, ನೋಡ್ಕೊಡ್ರಿ. ಗೋಬಿ ಮರುಭೂಮಿ ಎಲ್ಲೈತಿ, ಸಾರಿ ಒಂದು ನಿಮಿಷ ಮಾಡ್ಕೊ ಒಂದು ನಿಮಿಷ. ಗೋಬಿ ಮರುಭೂಮಿ ಎಲ್ಲೈತ್ರಿ. ಗೋಬಿ ಮರುಭೂಮಿ ಯಾವ ದೇಶದಲ್ಲಿ ಐತೆ ಅಂದ್ರೆ ಚೀನಾ ಮತ್ತು ಮಂಗೋಲಿಯಾ ಒಳಗೈತಿ. ಇದು ಗೋಬಿ ಮರುಭೂಮಿ. ಎರಡನೇದು ಥಾರ್ ಮತ್ತು ನಮ್ಮಲ್ಲಿ ಥಾರ್ ಮರುಭೂಮಿ ಐತ್ರಿ. ಭಾರತ ಮತ್ತು ಪಾಕಿಸ್ತಾನ್ 2 ನಿಮಗೆ ಹೇಳಿನ್ರಿ. ಇನ್ನು 3ನೇದು ಸಹರಾ ಮರುಭೂಮಿ, ಪ್ರಮುಖವಾದ ಮರುಭೂಮಿ. ಸಹರಾ ಮರುಭೂಮಿ ಆಫ್ರಿಕಾದಾಗೈತಿ. ಅದಂದ್ರೆ ಉತ್ತರ ಆಫ್ರಿಕಾದಾಗೈತಿ. ಇದು ಪ್ರಮುಖ ಆಗ್ತದೆ. ಸಹರಾ ಮರುಭೂಮಿ ಉತ್ತರ ಆಫ್ರಿಕಾದಲ್ಲಿ ಇರೋದು. ಇನ್ನು ಅರೇಬಿಯನ್ ಮರುಭೂಮಿ ಅಂತ ಬರ್ತದ. ಅರೇಬಿಯನ್ ಮರುಭೂಮಿ ಎಲ್ಲೈತೆ ಅಂತಂದ್ರೆ ಸೌದಿ ಅರೇಬಿಯಾ. ಇವೆಲ್ಲ ಮ್ಯಾಪ್ದಾಗ ನೋಡ್ಕೊಡ್ರಿ ನೀವು, ಒಂದು ನೋಡ್ಕೊಂಡ್ರಿ ಪರ್ಮನೆಂಟ್ ಉಳಿದು ಬಿಡ್ತದೆ ಸೌದಿ ಅರೇಬಿಯಾ. ಇನ್ನು ಅರಿಜೋನ್ ಅಂತ ಬರ್ತದೆ. ಅರಿಜೋನ್ ಎಲ್ಲೈತಿ? ಅಮೇರಿಕಾದಲ್ಲಿ ಇರುವುದನ್ನು ನೀವು ಗಮನಿಸಬೇಕಾಗ್ತದ.
ಅದರ ನಂತರ ಅಟಕಾಮ ಮರುಭೂಮಿ. ಅಟಕಾಮ ಮರುಭೂಮಿ ಎಲ್ಲೈತಿ? ಅದರ ದಕ್ಷಿಣ ಅಮೇರಿಕಾದ ಚಿಲ್ಲಿಯಲ್ಲಿ ಯಾವ್ದೈತ್ರಿ ಅಟಕಾಮ ಮರುಭೂಮಿ ಇರುವುದನ್ನು ನೀವು ಗಮನಿಸಿ. ಅದಂತ ಕಿಬರ್ಲಿ ಬರ್ತದ, ಕಲಹರಿ ಬರ್ತದ, ಅವೆಲ್ಲೈತಿ ಆಫ್ರಿಕಾದ ದಕ್ಷಿಣ ಭಾಗದಲ್ಲಿ ಐತಿ. ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾ, ಇದೊಂದು ಪ್ರಮುಖ. ವಿಕ್ಟೋರಿಯಾ ಎಲ್ಲೈತಿ ಆಸ್ಟ್ರೇಲಿಯಾ. ಈ ತರ 2 ತರ ಮರುಭೂಮಿ ಬರ್ತಾವ. ಒಂದು ಕೋಲ್ಡ್ ಅಂದ್ರೆ ಬರ್ಪ್, ನಿಮ್ಮತ್ರ ಐಸ್ ಅಥವಾ ಬರ್ಪಕ್ಕೆ ಏನಂತಾರೆ ಮಂಜುಗಡ್ಡೆ. ಮಂಜುಗಡ್ಡೆ ಮರುಭೂಮಿ ಅದಾವ. ಅದೇ ರೀತಿಯಾಗಿ ಮತ್ತು ಒಣ ಮರುಭೂಮಿಗಳು ಇರುವುದನ್ನು 2 ರೀತಿಯ ಮರುಭೂಮಿಗಳನ್ನು ನೋಡಬಹುದಾಗಿದೆ. ಇಲ್ಲಿ ಬರ್ರಿ, ಇನ್ನು ಪಶ್ಚಿಮ ಮತ್ತು ದಕ್ಷಿಣ ಪ್ರಸ್ಥಭೂಮಿ ದಟ್ಟ ಕಾಡುಗಳದಾವ, ಕಂಡಾಪಟ್ಟೆ ಕಾಡುಗಳದಾವ. ಹೇಳಿಲ್ಲ ಕರ್ನಾಟಕದ ಇಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಎಲ್ಲ ದಟ್ಟ ಕಾಡುಗಳು ಸಮೃದ್ಧ ಕೂಡಿಬಿಟ್ಟ ಹಲವಾರು ರೀತಿಯ ಗಿಡಗಳು, ಸಸ್ಯಗಳು, ಆ ಥರ ಮತ್ತು ನಿತ್ಯ ಹರಿದ್ವರ್ಣದ ಕಾಡುಗಳು, ಮಳೆ ಉದುರಿಸುವ ಕಾಡುಗಳು, ಇದಕ್ಕೆ ಹಲವಾರು ಡಿವೈಡ್ ಮಾಡ್ಯಾರ. ಅವತ್ತನ್ನು ನೆಕ್ಸ್ಟ್ ಬಂದಾಗ ಹೇಳೋಣ. ಅದು ಜಿಯೋಗ್ರಫಿ ಫ್ಯಾಕ್ಟ. ಆದ್ರೆ ಎಲ್ಲಾನು ನೋಡ್ಕೋತ ಹೋದ್ರೆ ಭಾಳ ಒಳ್ಳೇದನ್ನೋದು ನನ್ನ ಅನಿಸಿಕೆ. ಓಕೆ, ಯುದ್ಧ ಪ್ರಿಯರು ಮತ್ತು ಕಠಿಣ ಪರಿಶ್ರಮ. ಯಾಕಂದ್ರೆ ಅವ್ರು ಕಠಿಣ ಪರಿಶ್ರಮ ಪಡೆದ ಉಣ್ಣಕ್ಕೆ ಊಟ ಸಿಗಂಗಿಲ್ಲ, ಅದ ಕಠಿಣ ಮತ್ತು ಸಮುದ್ರಕ್ಕಿರುವ ಸಮುದ್ರಗಳು ಒಂದು ಕಾಲದಲ್ಲಿ ತಡೆಬೇಲಿಗಳಾಗಿದ್ದವು. ಅದರ ನಂತರ ಅವು ಜಗತ್ತಿನ ಇತರ ಭಾಗಗಳನ್ನು ಸಂಪರ್ಕ ಬೆಳೆಸಲು ಸಾಧನಗಳಾದವು. ಅದರಿಂದ ಯಾವ ಕಲ್ಲಿಕೋಟೆ ಸಮೀಪ ಬಂದ, ಅದರಿಂದ ಇಡೀ ಜಗತ್ತಿಗೆ ಮೊದಲ ಬಾರಿಗೆ ತೋರಿಸಿಕೊಟ್ಟ. ಅಲ್ಲಿಂದ ಹಲವಾರು ದೇಶದವರು ಬಂದರು, ವ್ಯಾಪಾರನ ಶುರು ಮಾಡಿದ್ರು, ನಮ್ಮನ್ನು ದೋಚಿ ಹೋದರು. ಕಲ್ಕತ್ತಾ ಆಗಿರ್ಬೋದು, ಪೋರ್ಚುಗೀಸರು, ಬ್ರಿಟಿಷರು ಎಲ್ಲ ಬಂದು ನಮ್ಮನ್ನು ಸಿಕ್ಕಾದಂಗೆ ಬಡ್ದು ಹೋಗ್ಯಾರ. ಅದು ಸಮುದ್ರದ ಮೂಲಕಣ. ಮೊದಲು ಏನಾಗಿದ್ದೋ ತಡೆಗೋಡೆಗಳಾಗಿದ್ದವು, ನಂತರ ಏನು ಸಂಪರ್ಕ ಸಾಧನಗಳಾಗಿ ಬೆಳೆದು ನಿಂತವ ಸಮುದ್ರ ಸಾಧನಗಳು. ಅದಂತರ ವೈವಿಧ್ಯಮಯ ಪೂರ್ಣ ವಲಯಗಳದಾವ. ಅದಂತರ ದ್ರಾವಿಡ್ ಆಗಿರ್ಬೋದು, ಅಲ್ಪೈನ್ ಆಗಿರ್ಬೋದು, ಮಂಗೋಲಿಯನ್ ಆಗಿರ್ಬೋದು, ಮುಂತಾದ ಕುಲಗಳು, ಜನಾಂಗಗಳು ಈ ಭಾರತದಲ್ಲಿ ಇರುವುದನ್ನು ನೀವು ನೋಡಬಹುದು. ಪ್ರತಿ ಒಂದು ಕಡೆ ಭಾರತದಲ್ಲಿರೋಷ್ಟು ಜನಾಂಗಗಳಾಗಿರ್ಬೋದು, ಕುಲಗಳಾಗಿರ್ಬೋದು, ಜಾತಿ ಧರ್ಮಗಳು ಎಲ್ಲಿ ಇಲ್ಲ, ಎಲ್ಲರನ್ನು ನೋಡಿಕೊಂಡ ಬೆಳವಣಿಗೆ ನಮ್ಮ ಭಾರತ ಇರುವುದನ್ನು ನೀವು ನೋಡಬಹುದಾಗಿದೆ. ನೆಕ್ಸ್ಟ್ ನೋಡ್ಕೊಡ್ರಿ. ನೆಕ್ಸ್ಟ್ ಅದಾದ ನಂತರ ಉತ್ತರ ಮತ್ತು ದಕ್ಷಿಣದ ನದಿ ಬಯಲು. ಉತ್ತರ ಇರ್ಬೋದು ಮತ್ತು ದಕ್ಷಿಣದ ನದಿ ಬಯಲುಗಳು ಅತಿ ಪುರಾತನ ಕಾಲದಿಂದ ಈ ದೇಶವನ್ನು ಕೃಷಿ ಆಗಿರ್ಬೋದು, ಕೃಷಿ ಪ್ರಧಾನ, ಕೃಷಿ ಇತ್ತೀಚೆಗೆ ಕೃಷಿಯಿಂದ ನಮ್ಮ ಎಕನಾಮಿಕ್ ಬರುವ ಇನ್ಕಮ್ ಕಡಿಮೆ ಆಗಿದೆ. ಈಗ ಏನಾಗುತ್ತೆ, ಸೇವಾ ವಲಯದಿಂದ ಹೆಚ್ಚಾಗಿ ಬರ್ತದೆ. ಇದು ಕ್ವಶನ್ ಆಗ್ತಾವೆ ಡೈರೆಕ್ಟ್, ಅದರಿಂದ ಗಮನದಲ್ಲಿ ಇಟ್ಕೊರಿ. ಸೇವಾ ವಲಯದಿಂದ ಹೆಚ್ಚಿನ ಆದಾಯ ಬರ್ತದೆ. ಅನೇಕ ರಾಜ್ಯವಂಶಗಳು ಏಳು ಬೆಳೆಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆ ಮೇಲೆ ಪ್ರಭಾವ ಬೀರವ. ಇಲ್ಲಿ ಅನೇಕ ವಿವಿಧ ಖನಿಜಗಳು ಹಾಗೂ ಬಂಡೆಗಳ ಫಲವಾದ ಲಭ್ಯ. ಮರಳುಗಲ್ಲು ಮತ್ತು ಗ್ರಾನೈಟ, ಅಮೃತ ಶಿಲೆಯಂತಹ ಬಂಡೆಗಳು ಮತ್ತು ಶಿಲೆಗಳು ಲಭ್ಯವಿವೆ. ಅರಮನೆಗಳದಾವ, ಕೋಟೆಗಳದಾವ, ದುರ್ಗಗಳದಾವ. ವಾಸ್ತುಶಿಲ್ಪಗಳ ಬೆಳವಣಿಗೆಗೆ ಸಹಾಯ ಮಾಡಿದ್ದಲ್ಲದೆ ಮೂರ್ತಿಕಲೆಯ ನಿರ್ಮಾಣಕ್ಕೆ ಸಹಕರಿಸಿವೆ. ಬೆಟ್ಟಗಳಲ್ಲಿರುವ ಬೃಹತ್ ಶಿಲೆಗಳು, ಬೆಟ್ಟಗಳನ್ನು ರಗಡ್ ಬೃಹತ್ ಶಿಲೆಗಳದಾವ. ಬೆಟ್ಟಗಳಲ್ಲಿ 3 ರಿಂದ 4 ಅಂತಸ್ತಿನ ಗುಹೆಗಳದಾವ. 3 ರಿಂದ 4 ಗುಹೆಗಳದಾವ. ನಮ್ಮ ಮೌರ್ಯರ ಆರ್ಟ್ ಆ್ಯಂಡ್ ಕಲ್ಚರ್ ಕ್ಲಾಸ್ ಕಂಟಿನ್ಯೂ ಮಾಡಕ್ಕೆ ನಿಮ್ಗೆ ಭಾಳ ಚಂದ ಹೇಳೀನಿ. ಯಾರು ನೋಡಿದ್ದು ದಯವಿಟ್ಟು ಹೋಗಿ ನೋಡ್ಕೊಟ್ಟು. ಆ ಥರ ಯಾರು KPSC ಎಕ್ಸಾಮ್ ಪ್ರಿಲಿಮ್ಸ್ ಪಾಸಾಗಿ ಮೇನ್ಸ್ ಬರೆಯತ್ತಾರೆ ನೋಡಿ, ಅವು ಕಂಪಲ್ಸರಿ ಅಟೆಂಡ್ 100% ನಿಮ್ಗೆ ಏನಾಗ್ತದೆ, ಹೆಲ್ಪ್ ಆಗ್ತದೆ. ಯಾಕೆ ಹೆಲ್ಪ್ ಆಗ್ತದೆ? ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ನಿಮ್ಗೆ ಸಿಲೆಬಸ್ ಐತಿ. ಅದು ಕನ್ನಡ ಮಾಧ್ಯಮದಲ್ಲಿ ನಮಗೆ ಬುಕ್ ಇಲ್ಲ. ಅದರಿಂದ ನಾ ಆ ಕಡೆ ಒಂದು ಜರ ಈ ಕಡೆ ಜರ ನಾಲೆಜ್ ತೆಗೆದು ಹೇಳಕತ್ತೀನಿ. ದಯವಿಟ್ಟು ಯಾರು ನೋಡಿಲ್ಲ ಅದನ್ನು ನೋಡ್ಕೊಡ್ರಿ ಒಂದ್ಸಲ ಚಂದಂಗೆ. ಓಕೆ, ಬರ್ರಿ, ಅದಾಗೋದು ಬೇಡ, ಇದಕ್ಕೆ ಬರ್ರಿ ಜರ. ವಾಸ್ತುಶಿಲ್ಪ ಅದಾವ, ಮೂರ್ತಿಕಲೆಯ ನಿರ್ಮಾಣಕ್ಕೆ ಸಹಕಾರ. ಬೆಟ್ಟಗಳಲ್ಲಿ ಬೃಹತ್ ಶಿಲೆಗಳದಾವ. ಗುಹಾಂತರ ದೇವಾಲಯಗಳು ಸಹ ಅದಾವ. ನಾ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ರೀ. ಗುಹಾಂತರ ದೇವಾಲಯಗಳದಾವ. ವಿಪುಲ ಮಳೆ ಮತ್ತು ಕಂಡಪಟ್ಟಿ ಕೆಲವೊಂದು ಕಡೆ ಮಳೆ ಆಗ್ತದ, ಕೆಲವೊಂದು ಕಡೆ ಮಳೆ ಆಗಂಗಿಲ್ಲ. ಮತ್ತು ಹವಾಮಾನ ಚೇಂಜ್ ಆಗ ಏನಾಗ್ತದ, ಮಾರುತಗಳು ಬೇಕಾಗಿ ಕಡಿ ಮಾರುತಗಳು ಬರ್ತಾವೆ, ಕಡಿ ಮಾರುತಗಳು ಬೀಸ್ತಾವ. ಹೌದಲ್ರಿ? ನೈಋತ್ಯ ಮಾನ್ಸೂನ್ ಮಾರುತಗಳಾಗಿರೋದು, ಈಶಾನ್ಯ ಮಾರುತಗಳಾಗಿರೋದು, ನಮ್ಮಲ್ಲಿ ಮರುಳು ಐತಿ ಅಂದ್ರೆ ಮರುಭೂಮಿಗಳು ಅದಾವ, ಗುಡ್ಡಗಾಡು ಪ್ರದೇಶಗಳು ಅದಾವ. ಇಡೀ ಭಾರತವು ವಲಯದಲ್ಲಿ ಬರ್ತದೆ. ಇದು ಕ್ವಶನ್ ಆಗ್ತದೆ. ಉಷ್ಣ ವಲಯದಲ್ಲಿ ಕಂಡು ಬರ್ತದೆ. ಇಲ್ಲಿನ ವಾತಾವರಣ ಮನುಷ್ಯನಿಗೆ ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಎಲ್ಲ ಥರ ನೇಚರ್ ಇರೋದರಿಂದ ಏನಾಗ್ತದೆ, 100% ಹೆಲ್ಪ್ ಆಗ್ತದೆ. ಇಲ್ಲೈತಿ ಸ್ವಲ್ಪ ಸಣ್ಣದ ಮಾಡಿ ನಿಮಗೆ ತೋರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ನಾನು ದೊಡ್ಡದ ಮಾಡಿ ತೋರಿಸ್ತೇನೆ. 1 ನಿಮಿಷ. ಎಸ್ ಚಿಮ್ಟಪ್ಪ ಕಡುಮುಡು ನೋಡೋಣ ಬೇಡ್ರಿ ಸ್ನೇಹಿತರ. ಇದು ಅಫ್ಘಾನಿಸ್ತಾನ ಐತ್ರಿ, ಇದು ಪಾಕಿಸ್ತಾನ, ಇದು ನಮ್ಮ ಭಾರತದ ಗಡಿ. ಇಲ್ಲಿ ಮಟ್ಟ ಹೋಗಿ ಹಿಂಗೆ ಹೋಗಿದ್ದ.
ಇಲ್ಲಿ ಏನು ಈ ಕಲರ್ದಾಗ ತೋರಿಸೋದು ಇಲ್ಲಿದೆಲ್ಲ ಏನು ನೋಡ್ರಿ, ಇದು ಹಿಮಾಲಯ. ಇದು ಈ ಕಡೆ ಮುಂದುವರೆದ ಹಿಮಾಲಯ, ಇದೆಲ್ಲ ಹಿಮಾಲಯ ನೋಡ್ರಿ, ಇದೆಲ್ಲ ಹಿಮಾಲಯ. ಇದು ಇದೆಲ್ಲ ಹಿಮಾಲಯ ಇರೋದನ್ನ ನೀವು ನೋಡ್ತೀರಿ. ಭಾರತದ ಹಿಮಾಲಯ ಇದೆಲ್ಲ ಚಿಕ್ಕ ಸೈಡ್ ಆಯ್ತು. ಈ ಕಾಡಿ ಇಲ್ಲಿ ಚೀನಾ ಐತೆ ನೋಡ್ರಿ, ಚೀನಾ. ಇಲ್ಲೇ ನೇಪಾಳ ಬರ್ತದ, ಇಲ್ಲಿ ಇಲ್ಲಿ ನೇಪಾಳ ಬರ್ತದ, ಇಲ್ಲಿ ಬಾಂಗ್ಲಾ ಬರ್ತದ. ಇವೆಲ್ಲ ಇಲ್ಲಿ ಏನದ, ಇವೆಲ್ಲ 7 ಸಿಸ್ಟರ್. ಇವೆಲ್ಲ 7 ಸಿಸ್ಟರ್ ಸ್ಟೇಟ್ಸ್. 7 ಸಿಸ್ಟರ್ ಸ್ಟೇಟ್ಸ್ ಇಂಪಾರ್ಟೆಂಟ್ ಆಗ್ತದ. ಕೇಳ್ಯಾರ ಕ್ವಶನ್, ಅದಕ್ಕೆ ಹೇಳಕತ್ತಾನೆ. 7 ಸಿಸ್ಟರ್ ಸ್ಟೇಟ್ಸ್ ನೀವು ನೋಡ್ತೀರಿ. ಹಿಮಾಲಯ, ಇಲ್ಲಿ ವಿಂಧ್ಯಾಸ್ ಬೆಟ್ಟಗಳು ಅದ ನೋಡ್ರಿ, ವಿಂಧ್ಯಾಸ್ ಬೆಟ್ಟಗಳು, ಸಾತ್ಪುರ್ಸ್ ಬೆಟ್ಟಗಳು, ಮಹಾನದಿ ಐತ್ರಿ, ಡೆಕ್ಕನ್, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್. ಇಲ್ಲಿ ಕಲ್ಕತ್ತಾ ಐತೆ ನೋಡ್ರಿ, ಕಲ್ಕತ್ತಾ. ಅರಾವಳಿ ಬೆಟ್ಟಗಳು. ಇಲ್ಲಿ ಏನೈತಿ, ರಾಜಸ್ಥಾನದಾಗ ಸ್ವಲ್ಪ ಏನೈತಿ ಮರುಭೂಮಿ ಇರುವುದನ್ನು ನೋಡ್ತೀರಿ. ಇದು ಅರೇಬಿಯನ್ ಸಿ, ಈ ಬೇ ಆಫ್ ಬೆಂಗಾಲ್ ನೋಡ್ಕೊಟ್ರು. ಇಲ್ಲಿ ಶ್ರೀಲಂಕಾ, ಇಲ್ಲಿ ಮಾಲ್ಡೀವ್ಸ್, ಇಲ್ಲಿ ಲಕ್ಷದ್ವೀಪ, ಐಸ್ಲ್ಯಾಂಡ್ ಅಂದ್ರೆ ದ್ವೀಪಗಳು. ಇದು ಫೋರ್ಟ್ ವೇರ್, ಇದು ನಿಕೋಬಾರ್ ಐಸ್ಲ್ಯಾಂಡ್, ಅಂಡಮಾನ್ ಐಸ್ಲ್ಯಾಂಡ್ಸ್. ಇಷ್ಟೆಲ್ಲ ನೀವು ಭಾರತದ ಮ್ಯಾಪನ ಇದನ್ನೊಂದ್ಸರಿ ಚಂದಾಗಿ ನೋಡ್ಕೊಟ್ರಿ. ಇದು PUC ಟೆಕ್ಸ್ಟ್ ಬುಕ್ನಾಗ ಐತಿ ನೋಡ್ರಿ. ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ನಾಗ ಭಾಳ ಚಂದ ಐತಿ. ಒಂದ್ಸರಿ ಚಂದಾಗಿ ನೋಡ್ಕೊಂಡ ಪದಶೀರ್ ನೋಡಿ ಇಟ್ಕೊಂಡ್ರೆ ಹೆಲ್ಪ್ ಮಾತ್ರ 100% ಆಗ್ತದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನೋಡಿದ್ರಲ್ಲ ಮ್ಯಾಪ, ಏನೋ ಡೌಟ್ ಇದ್ರೆ ಕಮೆಂಟ್ ಹಾಕ್ರಿ. ನಮ್ಮ ಗಂಗಾ ಮಾತೆ ಹೇಳ್ತಾಳ, ಪವಿತ್ರ ನದಿ, ಭಾರತದ ಪವಿತ್ರ ನದಿ. ಭಾರತದ ಇತಿಹಾಸ ವಿಶಿಷ್ಟ ಲಕ್ಷಣಗಳು. ಭಾರತ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಭಾರತ ವಿಸ್ತೀರ್ಣದಲ್ಲಿ ಜಗತ್ತಿನ 7ನೇ ಪ್ಲೇಸ್ನಲ್ಲಿ ಐತಿ. ಜನಸಂಖ್ಯೆ ಅನ್ಕ ಪಾಪ್ಯುಲೇಷನ್ ಅನ್ಕ ಫಸ್ಟ್ ಬಂದದ. ಅದೇನೋ ಅಧಿಕೃತವಾಗಿ ಡಿಕ್ಲೇರ್ ಆಗಿಲ್ಲ. ಡಿಕ್ಲೇರ್ ಆದ ನಂತರ ಈಗ ನೀವೇನಾಗ್ತದೆ, ಸೆಕೆಂಡ್ ಪ್ಲೇಸ್ ಹಾಕ್ಬೇಕಾಗ್ತದೆ. ಮೊದಲನೇ ಸ್ಥಾನದಾಗ ಬಂದದ್ದು, ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ಇಲ್ಲಿ. ಜನಸಂಖ್ಯೆಯಲ್ಲಿ ಸೆಕೆಂಡ್ ಪ್ಲೇಸ್ ಇದೆ. ಅಷ್ಟು ಈಗ ನಮ್ಮ ಅನಿಸಿಕೆ ಪ್ರಕಾರ ಫಸ್ಟ್ ಪ್ಲೇಸ್ನಲ್ಲಿ ಬಂದದ್ದು. ಹೆರೋಡೋಟಸ್ ಯಾರ ಇತಿಹಾಸದ ಪಿತಾಮಹ? ಫಾದರ್ ಆಫ್ ಹಿಸ್ಟ್ರಿ ಹೆರೋಡೋಟಸ್. ಅತ್ಯಂತ ಜನಸಂಖ್ಯೆ ಉಳ್ಳ ಪ್ರದೇಶವನ್ನು ಉಲ್ಲೇಖಿಸಿದ ಭಾರತ ಇತಿಹಾಸ ವಿಶಿಷ್ಟ ಲಕ್ಷಣಗಳನ್ನು ಕೂಡಿದೆ. ಭಾರತ ವಿಶಿಷ್ಟ ಲಕ್ಷಣಗಳನ್ನು ಕೂಡಿದೆ. ಯಾಕೆ? ಹಲವಾರು ಜಾತಿ, ಜನಾಂಗ, ಧರ್ಮ, ಬೇರೆ ಬೇರೆ ರೀತಿಯಾಗಿ ನೇಚರ್, ವಿಂಡ್ಸ್ಗಳು ಎಲ್ಲ ಇರೋದ್ರಿಂದ ಮತ್ತು ವಿಶಿಷ್ಟವಾಗಿರುವುದು. ಇಟ್ ಇಸ್ ಕಾಲ್ಡ್ ಕಾಮನ್. ನೋಡ್ರಿ, ನಾಗರಿಕತೆ ಮತ್ತು ಸಂಸ್ಕೃತಿಗಳನ್ನ ಹೇಳ್ತಾರೆ. ಭಾರತೀಯ ಇತಿಹಾಸ ವಿಶ್ವದ ಆರಂಭಿಕ ಇತಿಹಾಸಗಳು ಬಂದ. ಇದು ಚೀನಾದ ಹಾಗೆ ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸವನ್ನು ಹೊಂದೈತಿ. ಇಷ್ಟು ಇಂಪಾರ್ಟೆಂಟ್ ಅಲ್ಲ. ಅದರ ಸ್ತರಬದ್ಧ ವಿಕಾಸ. ಸ್ತರಬದ್ಧ ವಿಕಾಸ ಅಂದ್ರೆ ಅದರ ಬೇರೆ ಏನಲ್ಲ, ವಿವಿಧ ಹಂತಗಳನ್ನು ದಾಟಿ ಬಂದೈತಿ, ಅಭಿವೃದ್ಧಿ ಹೊಂದೈತಿ. ಸಿಂಧು ನಾಗರಿಕತೆಯಿಂದ ವೈದಿಕ ನಾಗರಿಕತೆ, ವೇದ ಸಂಸ್ಕೃತ, ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಒಂದೊಂದೊಂದು ಜೋಡಿಸ್ಕೋತ ಬಂದದ. ವಿದೇಶಿಗಳು ದಾಳಿ ಮಾಡಿದ್ರು. ವಿದೇಶಿಗಳು ಭಾರತದ ಮೇಲೆ ಹಲವಾರು ದಾಳಿ ಮಾಡ್ಯಾರ. ಗ್ರೀಕರು ಮಾಡ್ರು, ಪರ್ಷಿಯನ್ ಮಾಡ್ರು, ಹೂಣರು, ಶರ್ಕರು, ಅರಬರು, ಟರ್ಕರು, ಕುಶಾಣರು, ಅಪಗಣ್ಯರು ಮುಂತಾದವರು ದಾಳಿಗಳಿಂದ ಭಾರತದಲ್ಲಿ ಕೆಲವರು ಏನು ಮಾಡ್ರು, ಅವ್ರ ಕಲ್ಚರ್ ಬಿಟ್ಟು ಹೋದ್ರು. ಕೆಲವರು ನಮ್ಮ ಕಲ್ಚರ್ನ ತೊಗೊಂತ ಹೋದ್ರು. ಕೆಲವೊಬ್ಬರು ಹಲವಾರು ವರ್ಷಗಳ ಆಳಿದ್ಕರ ಏನು ಫರಕ್ ಆಗಲಿಲ್ಲ. ಓಕೆ, ಪ್ರಬಲ ಮತ್ತು ಸಂಸ್ಕೃತ ಧರ್ಮ, ಅದು ಹಿಂದೂ ಧರ್ಮ. ಭಾರತ ಹಿಂದೂ ಆಗಿರಬಹುದು, ಜೈನ, ಬೌದ್ಧ, ಸಿಖ್, ಮುಸ್ಲಿಮ, ಕ್ರೈಸ್ತ, ಪಾರ್ಸಿ ವಿವಿಧ ಬುಡಕಟ್ಟು ಜನಾಂಗಗಳ ತವರೂರಾಗಿದ್ದೀವಿ. ನಮ್ಮದು ಒಂದು ನಂಬಿದ್ರಿ ಏನಂದ್ರೆ ವಸುದೈವಕ ಕುಟುಂಬಕಂ ಅಂದರೆ ಸರ್ವೇ ಜನ ಸುಖಿನೋವ, ಇತರರ ವಿಶ್ವವೇ ಒಂದು ಕುಟುಂಬ, ಸಮಸ್ತ ಜನರಿಗೆ ಸುಖವಾಗಲಿ ಎಂಬುದು ನಮ್ಮ ಭಾರತೀಯರು ನಂಬಿದ್ರು. ಇಂಥ ಜಗತ್ತಿಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಾರ ನಮ್ಮ ಭಾರತವರು. ಸಾಹಿತ್ಯ ಕೊಟ್ಟರ, ವಿಜ್ಞಾನ ಕೊಟ್ಟರ, ಟೆಕ್ನಾಲಜಿ ಕೊಟ್ಟರು. ಅಂದರೆ ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ಯೋಗ, ವೈದ್ಯಕೀಯ, ಗಣಿತ ಅಂದರೆ ಶೂನ್ಯ, ಖಗೋಳಶಾಸ್ತ್ರ, ಶಿಕ್ಷಣ, ಗಿರಿಧಾಮಗಳು, ಅರಣ್ಯಗಳು, ದೇವಾಲಯಗಳು, ಸಮಾಧಿಗಳು, ಹೀಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿರೋದನ್ನು ನೀವು ನೋಡ್ಕೊಟ್ರಿ. ಇನ್ನು ವಿಶ್ವಸಂಸ್ಥೆಗೆ ಯಾವ ಕ್ವಾಲಿಫೈ ಆಗಿ ಅಂತ ಕೇಳಿದ್ದಾರೆ. ವಿಶ್ವಸಂಸ್ಥೆ ಕ್ವಾಲಿಫೈ ಭಾರತ ಕಡೆ ಆಗ್ಯದ. ಖಜುರಾಹೋ, ಕೋಣಾರ್ಕ, ತಾಜ್ ಮಹಲ್, ಜಂತರ ಮಂತರ, ಗಯಾ, ಸಾಂಚಿ, ಅಜಂತ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮಥುರೈ, ಕಂಚಿ, ಮಹಾಬಲಿಪುರಂ, ರಗಡ್ರಿ. ಭಾರತ 30ಕ್ಕಿಂತ ಹೆಚ್ಚು. ಈಗ ರೀಸೆಂಟ್ಲಿ 48 ನೆಟ್ ಅದಾವ. ನಮ್ಮ ಇನ್ನೊಂದು ವಿಡಿಯೋ ಮಾಡೀನಿ, ಅದ್ರ ಹಾಕಿ ನೋಡ್ರಿ. 48, 42 ಒಟ್ಟು ಅದ. 40 ನಂಗೆ ಪಕ್ಕ ಗೊತ್ತಿಲ್ಲ, ಹೇಳಕತ್ತೀನಿ. ಮತ್ತು 100% ನಾ ಕ್ಯಾರಿಟಿ ಕೊಡಲಿ. 48 ಆ್ಯಂಡ್ 42 ಅದ. ಬೇಗ ಅದು ಕೇಳ್ತಾರೆ ಕ್ವಶನ್, ಮತ್ತು ಅದನ್ನ ಬಿಟ್ಕೊಂಡು ಕೂತೀರಿ. 100% ಕ್ವಶನ್ ಅಂತ ನೋಡ್ಕೊಡ್ರಿ. ಯೋಗ ಮತ್ತು ಆಯುರ್ವೇದಗಳು ವಿಶ್ವದ ಮಾನವರ ದೈಹಿಕ ಮತ್ತು ಮಾನಸಿಕ, ಅದನ್ನು ಆಸಾಮಿನ ಮೊಯಿಡ್ಸ್ ಆಗನ ಮತ್ತೊಂದು ಯಾವುದೋ ರೀಸೆಂಟ್ಲಿ ಸೆಲೆಕ್ಟ್ ಆಗಿದೆ ಹತ್ರ, ಅದನ್ನು ನೋಡ್ಕೊಡ್ರಿ. ಇದು ಪತಂಜಲಿಯ ಕೊಡುಗೆಗಳಾಗಿರ್ಬೋದು. ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತಗಳು, ಭರತನಾಟ್ಯ, ಕೂಚಿಪುಡಿ, ಮೋಹಿನಿ ಅಟ್ಟಮು,
ಇವೆಲ್ಲ ನಮ್ಮ SSC ಪ್ರಿಯರ ಕ್ವಶನ್ಗಳು. SSC ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅವ್ರು ಲವ್ಲಿ ಕ್ವಶನ್ ಹೊಂಡುವ ಈ ಥರ ಒಂದ್ಸಲ ನೋಡ್ಕೊಂಡು ಅವತ್ತು ಬರ್ರಿ ತಮ್ಮ ಕೊಡ್ರಿ. ತಮ್ಮ ಭರತನಾಟ್ಯ ಎಲ್ಲೈತಿ? ಭರತನಾಟ್ಯ ಯಾವ ರಾಜ್ಯದ ನೃತ್ಯ ಅಂತ ನಿಮ್ಮ ಕ್ವಶನ್. ಆದರೆ ತಮಿಳುನಾಡಿನ ನೃತ್ಯ. ಇದು ತಮಿಳುನಾಡು. ಭರತನಾಟ್ಯ ತಮಿಳುನಾಡು. ಇದು ಕಥಕ್. ಇನ್ನು ಕಥಕ್ ಬೇರೆ, ಕಥಕ್ಕಳಿ ಬೇರೆ. ನಾ ಈಗ ಹೇಳ್ತೇನೆ. ಕಥಕ್ ಅನ್ನೋದು ಉತ್ತರ ಭಾರತದ್ದು, ಉತ್ತರ ಭಾರತದ. ಕಥಕ್ಕಳಿ ಅಂತ ಬರ್ತದೆ. ಕಥಕ್ಕಳಿ ಇದು ನಮ್ಮ ಕೇರಳದ ನೆಚ್ಚಿನ ನೃತ್ಯ. ಇದು ಕೇರಳ. ಅದಾದ ನಂತರ ಮೋಹಿನಿ ಅಟ್ಟಂ ಇದು ಸಹ ಏನಾಗ್ತದೆ ಕೇರಳ ನೃತ್ಯ. ಇವು ನಮ್ಗೆ SSC ಮತ್ತು RRB ಅಗದಿ ಲವ್ಲಿ ಟಾಪಿಕ್ ಅಂದ್ರೆ ಇದವ್ರಿಗೆ ಅಗದಿ ಮತ್ತು 100% ಕ್ವಶನ್ ತೆಗಿತಾರೆ. ಪ್ರತಿ ಶಿಫ್ಟ್ನಾಗ ಕ್ವಶನ್ ಇವರು ಇದ್ರ ಮೇಲೆ ಚಂದಾಗಿ ನೋಡ್ಕೊತ ಹೋಗ್ರಿ. ಕೂಚಿಪುಡಿ ಯಾವ್ದ್ರಿ? ಆಂಧ್ರ ಪ್ರದೇಶ್. ಕೂಚಿಪುಡಿ ಇರುವುದು ಕೂಚಿಪುಡಿ ಇರುವುದು ಆಂಧ್ರ ಪ್ರದೇಶದ ನೃತ್ಯ. ಮೋಹಿನಿ ಅಟ್ಟಂ ಕೇರಳ. ಕಥಕ್ಕಳಿ ನೋಡ್ರಿ, ಕಥಕ್ಕಳಿ ಸಹ ಕೇರಳ. ಕಥಕ್ಕಳಿನೂ ಸಹ ಏನಾಗ್ತದೆ ಕೇರಳ ರಾಜ್ಯದ ನೃತ್ಯ ಆಗ್ತದ. ಅಂದ್ರೆ ಕಥಕ್ ಕಟ್ಟ ಕೊಟ್ರು ಅಂದ್ರೆ ಇದು ಉತ್ತರ ಭಾರತದ ನೃತ್ಯ ಆಗ್ತದ. ಇದು ಮಣಿಪುರಿ ಕೊಟ್ರಂದ್ರೆ ಮಣಿಪುರ್ ಇದು ಕಾಮನ್ ಐತಿ. ಮಣಿಪುರ್. ಆದ ನಂತರ ಸಾಂತ್ರಿಯ ಅಸ್ಸಾಂದು. ಭರತನಾಟ್ಯ ತಮಿಳುನಾಡು. ಇದು ಒಡಿಸ್ಸಾದ ನೃತ್ಯ. ಇಷ್ಟು ನೃತ್ಯಗಳದಾವ. ನೋಡ್ರಿ, ಇಟ್ಕೊಳ್ರಿ. ಯಾರು SSC ಮತ್ತು RRB ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಟ್ರೈ ಮಾಡಾಕತ್ತೀರಿ, ಇನ್ಕ್ಲೂಡಿಂಗ್ ಇಂಡಿಯನ್ ಆರ್ಮಿ ಬಗ್ಗೆ ನೀವು ಯಾವಾಗ ನೋಟಿಫಿಕೇಶನ್ ಆಗ್ತೈತಿ ಅಂತ ಭಾಳ ಜನ ಕಮೆಂಟ್ ಹಾಕಿರಿ, ಮೆಸೇಜ್ ಹಾಕಿರಿ. ಅದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವ್ರಿ. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ, ಈಗ ಬೇಡ. ಈಗ ಇದನ್ನು ಕಂಪ್ಲೀಟ್ ಮಾಡೋಣ. ನೋಡಿ ಹೇಳಿದ್ನಲ್ರ, ಭರತನಾಟ್ಯ ಆಗಿರ್ಬೋದು, ಕಥಕ್ಕು, ಕೂಚಿಪುಡಿ, ಮೋಹಿನಿಯಟ್ಟಂ ಮುಂತಾದ ನೃತ್ಯಗಳು ಭಾರತೀಯ ಕಲಾತ್ಮಕ ಕೊಡುಗಳು. ಭಾರತೀಯರು ಗಣಿತ, ಸೊನ್ನೆ, ದಶಮಾಂಶ ಪದ್ಧತಿ, ಇಲ್ಲಿ ಶೂನ್ಯ, ದಶಮಾಂಶ ಪದ್ಧತಿ ಹಲವಾರು ಕೊಡುಗೆಗಳನ್ನು ಭಾರತೀಯರಿಂದ ಕೊಟ್ಟಾರ. ಇವತ್ತನೇ ನೋಡೋದು ಬ್ಯಾಡ್ರಿ. ಇನ್ನು ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ. ನಮ್ಮ ಭಾರತದಾಗ ಏನಿದ್ರು ಹಲವಾರು ಆಕರ್ಷಣೀಯ ದೇವಾಲಯಗಳಿಬ್ಬರು, ಅಗಾಧವಾದ ಭೂಮಿ, ಅಗಾಧವಾದ ಸಂಪತ್ತು, ಅಗಾಧವಾದ ಖನಿಜಗಳು, ಹಲವಾರು ದೊಡ್ಡ ದೊಡ್ಡ ಗಿರಿಧಾಮಗಳು, ಕಡಲ ತೀರಗಳು, ಉದ್ಯಾನವನಗಳು ಎಲ್ಲವನ್ನು ನೋಡಿ ವಿದೇಶಿಯವರು ಏನು ಮಾಡಿರಿ, ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ಆಕರ್ಷಣೆ ಕೇಂದ್ರವಾಗಿ ಭಾರತ ಹೊರಹೊಮ್ಮತದ. ಇದರಿಂದ ಏನೇನಿತ್ತು ನಮ್ಮ ಭಾರತದಲ್ಲಿ? ಏನು ಇಲ್ಲ ಅನ್ನಂಗಿಲ್ಲ. ಭಾರತದಲ್ಲಿ ಏನೂ ಇಲ್ಲ, ಭಾರತದಲ್ಲಿ ಏನಿಲ್ಲ. ಭಾಳ ನೋಡಕ್ಕೆ ಒಂದೇ ಕರೆ ಭಾಳ ಡಿಫ್ರೆನ್ಸ್. ಭಾರತದಲ್ಲಿ ಏನೂ ಇಲ್ಲ, ಭಾರತದಲ್ಲಿ ಏನಿಲ್ಲ. ಭಾರತದಲ್ಲಿ ಎಲ್ಲ ಯಾರ್ಯಾರು ಬಂದ್ರಿ ನೋಡ್ಕೊ. ಗ್ರೀಕರು ಬಂದರು, ಪರ್ಷಿಯನ್ನರು ಬಂದರು, ಅಫ್ಘನ್ನರು ಬಂದರು, ಮಂಗೋಲಿಯನ್ನರು ಬಂದರು. ಎಲ್ಲರೂ ಬಂದರು. ನಮ್ಮ ಗಿರಿಧಾಮಗಳಾಗಿರ್ಬೋದು, ನಮ್ಮ ಕಾಶ್ಮೀರಕ್ಕೂ ಆದರೆ ಕೇರಳದ ರಾಷ್ಟ್ರೀಯ ಉದ್ಯಾನವನ, ಕಡಲ ತೀರಗಳು, ಐತಿಹಾಸಿಕ ಸ್ಮಾರಕಗಳು ಎಲ್ಲರನ್ನು ದೋಚಿ ಹೋಗಿಬಿಟ್ರು. ಇನ್ನು ವಿವಿಧತೆಯಲ್ಲಿ ಏಕತೆ. ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆ ಇರುವುದನ್ನು ನೀವು ನೋಡಬಹುದು. ಭೌಗೋಳಿಕಲ್ಲಿ ವೈವಿಧ್ಯತೆ ಇದೆ. ಭಾರತವು ಭೌಗೋಳಿಕವಾಗಿ ವೈವಿಧ್ಯತೆ ಅಂದ್ರೆ ಅತ್ಯಂತ ಕೋಲ್ಡ್ ಇರುವುದು ನಮ್ಮಲ್ಲಿ ಸಿಯಾಚಿನ್ ಐತ್ರಿ, ಜಮ್ಮು ಆ್ಯಂಡ್ ಕಾಶ್ಮೀರ, ಲೇ ಲಡಾಖ್ ಕಡೆಲ್ಲ ಅಗದಿ ಕೋಲ್ಡ್ ಏರಿಯಾಗಳು. ಅದಾದ ನಂತರ ರಾಜಸ್ಥಾನಕ್ಕೆ ಹೋದ್ರೆ ಕೆಟ್ಟ ಉಷ್ಣ ಮರುಭೂಮಿ, ತಾರ್ ಮರುಭೂಮಿ ಹೋಗಿ ಎಂಜಾಯ್ ಮಾಡಿ ಬರ್ಬೋದು. ಅದು ಬೇಡಪ್ಪ, ಅಗದಿ ಕ್ಲೀನ ಫಾರೆಸ್ಟ್ ಹೊಡಗಬೇಕಾದ್ರೆ ಈ ಕಡೆ ಬರಲ್ಲ. ಇಲ್ಲಿ ತಳಗೆ ನಮ್ಮ ವೆಸ್ಟರ್ನ್ ಘಾಟ್ಸು, ಈಸ್ಟರ್ನ್ ಘಾಟ್ಸು ಈ ಕಡೆ ಹೋದ್ರೆ ಚಂದ ಅದಾವ. ಮತ್ತು ಈ ಕಡೆ ನಮ್ಮ ಕರ್ನಾಟಕ ಒಳಗದು ಬಂದರೆ ಎಲ್ಲ ಏನು ಡ್ಯಾಮ್ಗಳು ಅದಾವ, ಜಲಪಾತಗಳನ್ನು ನೀವು ನೋಡ್ಬೇಕು. ಎಲ್ಲವನ್ನು ಒಳಗೊಂಡ ಭಾರತ ವಿವಿಧತೆಯಲ್ಲಿ ಏಕತೆ. ಅದೇ ರೀತಿ ಭೌಗೋಳಿಕ ಏಕತೆ. ಅಂತರ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ. ಇಲ್ಲಿ ದ್ರಾವಿಡ್ರು ಅದಾರ, ನಿಂಗ್ರೋ ಅದಾರ, ಮಂಗೋಲಿಯನ್ ಅದಾರ, ಅಲ್ಫೈನ್ ಮುಂತಾದ ಕುಲಗಳು ಬಸೋದು. ಅಷ್ಟೇ ಭಾರತದಲ್ಲಿ 1600ಕ್ಕೂ ಹೆಚ್ಚು ಭಾಷೆಗಳನ್ನ ಮಾತಾಡ್ತಾರೆ. 1600ಕ್ಕೂ ಹೆಚ್ಚು ಭಾಷೆಗಳು ಮಾತಾಡ್ತಾರೆ. 22 ನಮ್ಮೇನು ಭಾರತ 22 ಇದನ್ನ ಐತ್ಲಿ ಅನುಸೂಚಿ, ಅಲ್ಲಿ ಇಷ್ಟು 1600 ಎಲ್ಲ ಕೊಟ್ಟಿಲ್ಲ. ಇವು ಆಡು ಭಾಷೆಗಳು. ಅಂದ್ರೆ ಒಂದು ಇಲ್ಲೇ ನಮ್ಮ ಕರ್ನಾಟಕದಾಗ ನೋಡ್ಬಿಟ್ರಿ ಒಂದು 15 ಕಿಲೋಮೀಟರ್ ನೀವು ಏನಾದರೂ ಹೋದ್ರಂದ್ರೆ ಮಾತನಾಡೋ ಭಾಷೆ ಏನಾಗ್ತದೆ ಚೇಂಜ್ ಆಗ್ತದೆ, ಹೌದಲ್ರಿ? ಅದೇ ರೀತಿಯಾಗಿ ಆಡು ಭಾಷೆಗಳು 1600ಕ್ಕೂ ಹೆಚ್ಚದ.
ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಧರ್ಮಗಳು, ಧರ್ಮ, ಜಾತಿ, ಪಂಥಗಳು, ನಂಬಿಕೆ, ಪದ್ಧತಿಗಳು, ಭಾಷೆ, ಜನಾಂಗೀಯ ಈ ರೀತಿಯಾಗಿ ಹಲವಾರು ಇರುವುದನ್ನು ನೋಡ್ತೀವಿ. ಇಲ್ಲಿ ಏಕಪತ್ನಿತ್ವ, ಬಹುಪತಿತ್ವದಂಥ ಬರುಟುಗಳು ಇಲ್ಲಿವೆ. 4 ಮಹಾನ್ ಧರ್ಮಗಳಾದ ಹಿಂದೂ, ಜೈನ, ಬೌದ್ಧ, ಸಿಖ್ ಧರ್ಮಗಳು ಇನ್ನು ನಾಡಿನ ಉದ್ದೇಶವ. ಇಲ್ಲಿ ಕ್ರೈಸ್ತರದಾರ, ಇಸ್ಲಾಮರದಾರ, ಯಹೂದಿಯದಾರ, ಪಾರ್ಸಿಗಳದಾರ, ಎಲ್ಲ ಪಂಗಡಗಳು ಸಾಮರಸ್ಯದಿಂದ ಅಂದರೆ ಎಲ್ಲರೂ ಒಂದೇ, ನಾವು ಭಾರತೀಯರು ಎಂದು ಇವತ್ತು ಬದುಕುತ್ತಿರುವುದನ್ನು ನಾವು ನೋಡಬೇಕಾಗಿದೆ. ಅದಂತರ ಆರ್ಥಿಕ ವೈವಿಧ್ಯತೆಯನ್ನು ನೋಡುತ್ತಾ ಹೋಗೋದಾದರೆ, ಆರ್ಥಿಕ ಅಂದರೆ ಎಕನಾಮಿಕ್ ಫ್ಯಾಕ್ಟರ್ಸ್ ಬೇಕ್ರಿ. ಎಕನಾಮಿಕ್ ಅಂದರೆ ಜಗತ್ತಿನ ಎಂದರದಲ್ಲಿ, ಯಾಕಂದರೆ ಎಕನಾಮಿಕ್ ಅಂದ್ರೆ ಹಣ, ಹಣದಿಂದ ಜೀವನ. ಇತಿಹಾಸದುದ್ದಕ್ಕೂ ಭಾರತದಲ್ಲಿ ಆರ್ಥಿಕ ಅಸಮಾನತೆಯನ್ನು ನೋಡೋದು ಕಾಮನ್ ಇದೆ. ಯಾವುದೇ ದೇಶ ಇರಲಿ, ಅಮೆರಿಕಾಗೆ ಹೋದರೆ ರೆಡ್ ಇಂಡಿಯನ್ನರು, ನಿಗ್ರೋಗಳು ನೋಡಬಹುದು. ನಮ್ಮ ಭಾರತದಲ್ಲಿ ಐತೆ, ಅದು ಇಲ್ಲ ಅಂತ ನಾ ಹೇಳಂಗಿಲ್ಲ, ಐತೆ, ಅದು ಇದುವರೆಗೂ ಐತಿ. ತುಂಬ ಶ್ರೀಮಂತರ ಅದಾರ ಒಂದು ಕಡೆ, ತುಂಬ ತೀರಾ ಬಡವರು ಅದಾರ. ಕೆಲವು ಪ್ರದೇಶಗಳು ಮಾತ್ರ ಅಗದಿ ಡೆವಲಪ್ಡ್, ಬೆಂಗಳೂರು ಡೆವಲಪ್ಡ್, ಇನ್ನೊಂದು ಕಲೆ ಏನೂ ಇಲ್ಲ. ಈ ರೀತಿಯಾಗಿ ಏನೈತೆ ಆರ್ಥಿಕ ವೈವಿಧ್ಯತೆ. ಆದಂತರ ಅಷ್ಟೆಲ್ಲ ವೈವಿಧ್ಯತೆ ಇದ್ರು, ಅಷ್ಟೆಲ್ಲ ಡಿಫ್ರೆನ್ಸ್ ಇದ್ರು, ಭೌಗೋಳಿಕ ಏಕತೆ ನೋಡುತ್ತೆ. ಉತ್ತರಕ್ಕೆ ಹಿಮಾಲಯ ಮತ್ತು ದಕ್ಷಿಣಕ್ಕೆ ಸಾಗರಗಳು. ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳಿಂದ ಒಂದು ಪ್ರತ್ಯೇಕ ಭೌಗೋಳಿಕ ಭಾಗವನ್ನಾಗಿಸಿರುವುದನ್ನು ನೀವು ನೋಡ್ತೀರಿ. ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಷನ್, ಇವೆಲ್ಲ ಅಡ್ಮಿನಿಸ್ಟ್ರೇಷನ್ ಕೊಂಡ್ರೆ ನೋಡ್ರಿ, ಆಡಳಿತಾತ್ಮಕ ನೋಡ್ಬಿಡ್ರಿ. ಭಾರತದ ಪ್ರಾಚೀನ ಆಡಳಿತ ವ್ಯವಸ್ಥೆಗಳು ಬಹುತೇಕ ಸಮಾನ ಮತ್ತು ಏಕರೂಪವಾಗಿರು. ಇವು ಚಾಣಕ್ಯನ ಅರ್ಥಶಾಸ್ತ್ರ ಇದನ್ನು ನೆನ್ಪಿಟ್ಕೊರಿ. ಚಾಣಕ್ಯ ಬರೆದಿರುವುದು ಅರ್ಥಶಾಸ್ತ್ರ. ಇದು ಯಾವುದರ ಬಗ್ಗೆ ಸಂಬಂಧಪಟ್ಟದ ಅಂದ್ರೆ, ಇದು ಆಡಮ್ ಸ್ಮಿತ್ನ ಗತ್ಲೆ ಎಕನಾಮಿಕ್ಸ್ ಸಂಬಂಧಪಟ್ಟಿದ್ದಲ್ರಿ. ಇದು ಒಬ್ಬ ರಾಜನ ಸಪ್ತಾಂಗ ಗುಣಗಳು ಹೇಳ್ತಾನೆ. ನಾವು ಸಪ್ತಾಂಗ ಗುಣಗಳ ಬಗ್ಗೆ ಹೇಳ್ತಾನೆ. ರಾಜ ಹೇಗಿರಬೇಕು, ಯಾವ ರೀತಿ ಆಡಳಿತ ಮಾಡಬೇಕು, ಅವನ ಸೈನ್ಯ ಯಾವ ರೀತಿಯಾಗಿರಬೇಕು, ಆತ ಯಾವ ಗುಣಗಳನ್ನು ಹೊಂದಿರಬೇಕು ಅಂತ ಯಾವ್ದು ಹೇಳ್ತದೆ, ಚಾಣಕ್ಯನ ಅರ್ಥಶಾಸ್ತ್ರ ಹೇಳ್ತದೆ. ಆಳುವರು ಮತ್ತು ಆಡಳಿತಗಾರರು, ಅಧಿಕಾರಿಗಳು, ಚಾಲುಕ್ಯರು, ಮೊಘಲರು, ಕುಶಾಣರು ಎಲ್ಲರೂ ಬಂದು ಭಾರತವನ್ನು ಏಕತೆಗೆ ತರಲು ಪ್ರಯತ್ನಿಸಿರುವುದನ್ನು ನೀವು ನೋಡಬೇಕಾಗ್ತದ. ಅಂತ ಏಕರೂಪ ಶಿಕ್ಷಣ ಇರುವುದನ್ನು ನೀವು ನೋಡಬೇಕಾದ. ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವಿದೆ. ಸಂಸ್ಕೃತ ಭಾಷೆ, ವೈದಿಕ ಭಾಷೆ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಭಾರತದಲ್ಲಿ ಏಕತೆ ಭಾವನೆ ತುಂಬ್ಯಾವ. ಪಾಲಿ ಮತ್ತು ಪ್ರಾಕೃತಿಕ ಭಾಷೆಗಳು ಜನಸಾಮಾನ್ಯರ ಭಾಷೆಗಳು. ಮಧ್ಯಕಾಲೀನಲ್ಲಿ ಪರ್ಷಿಯನ್ ಭಾಷೆ, ಬ್ರಿಟಿಷರ ಆಡಳಿತದಲ್ಲಿ ಇಂಗ್ಲಿಷ್ ಭಾಷೆ ಬೆಳಕಿಗೆ ಬರುವುದು. ಅದಂತರ ಹಿಂದಿ ನಮ್ಮ ಪ್ರಮುಖವಾದ ಭಾಷೆಯಾಗಿ ಹೊರಹೊಮ್ಮಿರುವುದನ್ನು ನೀವು ನೋಡಬೇಕಾಗ್ತದೆ. ಅದಂತರ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಭಾರತ ಅನೇಕ ಧರ್ಮ, ಜಾತಿ, ಪಂಥ, ಪಂಗಡ. ಇನ್ನು ಸಂಕ್ರಾಂತಿ ಅನ್ನೋದು, ಅದನ್ನು ಸಂಕ್ರಾಂತಿ ಬೇರೆ ಬೇರೆ ರಾಜ್ಯಗಳು ಆಚರಣೆ ಮಾಡ್ತಾರೆ. ಕೆಲವು ಕಡೆ ಸಂಕ್ರಾಂತಿ ಅಂತ ಮಾಡ್ತಾರೆ, ಕೆಲವೊಬ್ಬರು ಹಲವಾರು ವಿವಿಧ ಹೆಸರುಗಳಿಂದ ಮಾಡ್ತಾರೆ. ಅದನ್ನು ಸಹ SSC ಯಾರು ಬರೀತಾರೆ, ನಮ್ಮ SSC ಫೆಬ್ರವರಿ 4ಕ್ಕೆ ಎಕ್ಸಾಮ್ ಯಾರು ಬರೀತಾರೆ ಅದನ್ನ ನೋಡ್ಕೊಂಡು ಹೋಗ್ರಿ. 100% ಕ್ವಶನ್ ಆಗೋ ಸಾಧ್ಯತೆ ಐತಿ. ಸಂಕ್ರಾಂತಿ ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಅಂತ, ಇನ್ನೊಂದು ಕಡೆ ಸಂಕ್ರಾಂತಿ ಅಂತ ಮಾಡ್ತಾರೆ, ಇನ್ನೊಂದು 3 ಕಡೆ ಬೇರೆ ಬೇರೆ ಹೆಸರು. ಹಬ್ಬ ಒಂದು ಅದ ಸುಗ್ಗಿ ಹಬ್ಬ ಅಂತಾನೆ ಮಾಡ್ತಾರೆ, ಬಟ್ ಹೆಸರುಗಳು ಬೇರೆ ಬೇರೆ ಅದಾವ, ನೋಡ್ಕೊಂಡು ಹೋಗ್ರಿ. ಇಂಪಾರ್ಟೆಂಟ್. ಇತ್ತೀಚಿನ ಬದಲಾವಣೆ ನಮ್ಮ ಸಂವಿಧಾನ, ಸರ್ಕಾರದ ನೀತಿ ಆಗಿರ್ಬೋದು, ಸರ್ಕಾರದ ಹಲವಾರು ಅಮೆಂಡ್ಮೆಂಟ್ಗಳಾಗಿರ್ಬೋದು, ಹಲವಾರು ತಿದ್ದುಪಡಿಗಳು ಮಾಡೋದ್ರ ಮುಖಾಂತರ ಏಕತೆಯನ್ನು ತರಲು ಅವೇನು ಮಾಡ್ತಾವೆ, ಸಹಕಾರ ಮಾಡಕತ್ತಿರು. ನನಗೆ ಕರ್ನಾಟಕದ ಇತಿಹಾಸ 1 ನಿಮಿಷ ರೀ, ಎಷ್ಟೊತ್ತಾಯ್ತು ನೋಡಿದ. ನಾ 30 ನಿಮಿಷ ಸಾಕೋಣ, ಅಂದ್ರೆ ಅರ್ಧ ತಾಸು ಸಾಕು. ಇಟ್ಟು ನೋಡ್ಕೊಡ್ರಿ. ಕರ್ನಾಟಕದ ಇತಿಹಾಸ ಸ್ವಲ್ಪ ನೋಡೋಣ ಒಂದಿನ ಮುಗಿಸ್ಬಿಡ್ರಿ. ಇದಪ್ಪಿ ಪದ್ದಶ್ರೀ ಫುಲ್ PDF ಐತಿ, ಪುಸ್ತಕ ಐತಿ ಅದು, ಬಟ್ಟೆ ಯಾರು ಒಂದು ಹಾಕೋಬಿಡ್ರಿ. ನಿಮ್ಗೆ ನಮ್ಮದು ಯಾರು ಟೆಲಿಗ್ರಾಮ ಮತ್ತು ಇದ್ರಾಗ ಇದ್ದೀರಿ ನೋಡಿ, ಅವ್ರಿಗೆ ಮಾತ್ರ 100% ಈಗ ಸಿಕ್ಕಿರ್ತೈತಿ. ಸೆಂಡ್ ಮಾಡೀನಿ ರೀ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ರಿ. ಸಾಧ್ಯವಾದ ಪ್ರಿಂಟ್ ತಕ್ಕೊಂಡು ಓದಿರಿ. ಯಾರು ಪ್ರಿಂಟ್ ತಕ್ಕೊಂಡು ಹೋದ್ರಿ ಅಂದ್ರೆ, ನೀವು PC ಮತ್ತು PSI ಯಾರು ಓದಾಕತ್ತೀರಿ ಅವ್ರು ಮಾತ್ರ 100% ಓದಬೇಕಿರೋ ಪುಸ್ತಕ, ಬೆಸ್ಟ್ ಪುಸ್ತಕ ಐತಿ. ಇನ್ನು ಯಾರು ಇಲ್ಲಪ್ಪ ಸರ ನಾ PUC ಕಲಾ ವಿಭಾಗದ ಅಂತ ಕಲ್ತನ್ರಿ, ಅದು ಬುಕ್ ಐತಿ. ಅದ ನಿಮ್ಮ PUC ಏನು ಸೆಕೆಂಡ್ PUC ಹಿಸ್ಟ್ರಿ ಬುಕ್ ಐತ್ರಿ, ಅದೇ ಬೇರೆ ಯಾವುದಲ್ಲ, ಹಿಸ್ಟ್ರಿ ಪುಸ್ತಕ ಅದ ಐತಿದ. ಮತ್ತು ಚೆಂದಾಗಿ ಓದ್ಕೊಡ್ರಿ. ಮತ್ತು ಯಾರ್ಯಾರ IAS ಆಗಿರ್ಬೋದು, APSC ಅಂದ್ರೆ KS ಆಗಿರೋ ಅವ್ರು ಓದ್ಕೊರಿ. ಯಾಕಂದ್ರೆ ಬೇಸಿಕ್ ಬುಕ್ ಇಸ್ ಮೋನ್. ಯಾಕಂದ್ರೆ ನೀವು ಮೇನ್ಸ್ ಏನು ಬರ್ತಿರಲಿಲ್ಲ, ಮೇನ್ಸ್ ಎಕ್ಸಾಮ್ದಾಗ ನಿಮ್ಗೆ 100ಕ್ಕೆ 99% ಇವು ಏನು ಬೇಸಿಕ್ ಬುಕ್ 6ನೇ ತರಗತಿ 12ನೇ ತಗೋದಿರ್ತಾವೆ, ಇವು ಹೆಲ್ಪ್ ಆಕಾವ 100%. ನೀವು ಆಥರ್ಸ್ ಬುಕ್ ಓದಿರಿ ಅಷ್ಟೇನು ಯೂಸ್ ಆಗಲ್ಲ, ಬಟ್ ನಾಲೆಜ್ ಭಾಳ ಬರ್ತದೆ. ಬಟ್ ನಿಮ್ಗೆ ನಾಲೆಜ್ ನಿಮ್ಮ ಮೈಂಡ್ನಾಗ ಇರ್ತದೆ. ಬಟ್ ಅದನ್ನು ಯಾವ ರೀತಿಯಾಗಿ ಪೇಪರ್ನಾಗ ಇಳಿಸ್ಬೇಕಂದ್ರೆ, ಪೇಪರ್ನಾಗ ಬರಿಬೇಕಂತ ಹೇಳಿಕೊಡುವ ಪುಸ್ತಕಗಳು ಯಾವಂತಂದ್ರೆ ನಮ್ಮ ಬೇಸಿಕ್ ಪುಸ್ತಕಗಳು. ಓದ್ಕೊಳ್ರಿ. ಇಲ್ಲ ಸರ್ ಓದ್ಕೊಳ್ಕಿತ್ತ ನನ್ನ ಫೋನ್ಯಾಗ ನಾ ಎಲ್ಲ ಹೈಲೈಟ್ ಅದು ಮಾಡಿ ಓದ್ಕೊತನ್ರಿ.
ಬರ್ತದೆ, ಫೋನ್ಯಾಗೂ ಮಾಡಕ್ಕೆ ಬರ್ತದೆ, ಇಲ್ಲ ಅಂತಿಲ್ಲ. ಅದನ್ನು ಯಾರು ಮಾಡ್ಕೋತೀರಿ ಅದು ಅದಕ್ಕಿಂತ ಒಳ್ಳೆಯದು. ಬಟ್ ನಿಮ್ಮ ಕೈಯಾಗಿದ್ದ ಸ್ವಲ್ಪ ಬರೆದ ನೋಟ ಪೀಠ ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನೋದು ನನ್ನ ಅನಿಸಿಕೆಗಳು. ನಮಗೆ ಹೆಂಗೆ ಒಳ್ಳೇದು ಅನ್ಸ್ತದೆ ಹಂಗೆ ಮಾಡ್ಕೊಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಭೇಟಿಯಾಗೋಣ ಸ್ನೇಹಿತರೆ. ಬಾಯ್ ಬಾಯ್. ಇನ್ನೊಂದು ಏನೇನು ಕೇಳತ್ತೀರಿ, ಅಗ್ನಿವೀರ್ ಬಗ್ಗೆ ಒಂದು ಕೇಳತ್ತೀರಿ. ಅಗ್ನಿವೀರ್ ನೋಟಿಫಿಕೇಶನ್ ಆಗೋದು ತಮ್ಮ ಕೊಟ್ರೆ ಫೆಬ್ರವರಿಗೆ ಆಗ್ತದೆ. ಫೆಬ್ರವರಿ 4ನೇ ತಾರೀಕು ಮುಂದೆ ಆಗ್ತದೆ. ನೋಡಿ ಯಾವಾಗ ಆಗ್ತದೆ ಅದ್ರ ಬಗ್ಗೆ. ಮತ್ತು ತಮ್ಮ ಅಗ್ನಿವೀರ್ ಹೆಂಗೈತಿ, ಫೆಬ್ರವರಿ ನೋಟಿಫಿಕೇಶನ್ ಅಂತಂದ್ರೆ ಏಪ್ರಿಲ್ ಮೇದಾಗ ಎಕ್ಸಾಮ್ ನಡೆಸ್ತಾವೆ. ಯಾವ್ಯಾವ ಅಗ್ನಿವೀರ್ ಆಗಬೇಕು ಅನ್ಕೊಳ್ತಾರೆ ದಯವಿಟ್ಟು ಈಗ ಸ್ಟಡಿ ಒಟ್ಟು ಏನು ಇಲ್ಲರು ಅಲ್ಲಿ ಇರುವ 3 ಸಬ್ಜೆಕ್ಟ್ ಅದಾವೆ ಪಾಪ ಅವ್ರು ಎಷ್ಟು. ಅದ್ರಾಗೂ ಮ್ಯಾಥ್ಸ್ ಇರ್ತಾರೆ, ಸೈನ್ಸ್ ಬಿಟ್ಟರೆ GK. ಈ ಮ್ಯಾಥ್ಸು ಮತ್ತು ಮ್ಯಾಥ್ಸ್ದಾಗ ಒಂದು 5 ಕ್ವಶನ್ ರೀಸನಿಂಗ್ ಇರ್ತಾವೆ. ಇವು ಒಂದೇ ಥರ ಬಂದಿದ್ದು ಹಾಕ್ತಾರೆ. ಈ ಸಲ ಹೆಂಗೆ ಬರ್ತಾವೆ ನೋಡ್ಬೇಕಾ. ಈಜಿ ಪೂರ ಈಜಿ ಇರೋದು ಅಗ್ನಿವೀರ್. ಒಂದು ತಿಂಗಳು ಯಾವ ಡೆಡಿಕೇಟೆಡ್ ಸ್ಟಡಿ ಮಾಡ್ತೀರ ಅವ್ನು ಪಾಸ್ ಆಗ್ತೀರಿ. ಇಲ್ಲ ಒಂದು ತಿಂಗಳು ಏನು ತೊಗೊಬೇಡ್ರಿ, ಒಂದು 4 ತಿಂಗಳು ಐತಿ. ಇದು ಯಾವ್ದಾದ್ರು ಜನವರಿ ಬಿಟ್ಟರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳು ಸಿಗ್ತದೆ. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರಿ, ಸಕ್ಸಸ್ ಆಗ್ರಿ. ಜಾಬ್ ಹೊಡೋದು ಭಾಳ ಕಠಿಣ ಐತಿ, ಹಿಡ್ಕೋತ ಹೋಗ್ರಿ. ಮತ್ತು ನೋಡೋಣ ನೆಕ್ಸ್ಟ್ ವಿಡಿಯೋಲ್ಲಿ ಅದರ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ, ಯಾವ ಬುಕ್ ಓದಬೇಕು, ಯಾವ ರೀತಿ ಆಗಬೇಕು, ನೋಟಿಫಿಕೇಶನ್ ಯಾವಾಗ, ಎಷ್ಟು ಎಕ್ಸಾಮ್ ಬರ್ತಾವೆ, ಸಿಲೆಬಸ್ ಏನು, ಏಜ್ ಏನು, ಅದು 17 ಬರೀ ಇದ್ದದ್ದು ಅದು 20, 21 ಹಿಂಗೇನು ಮಾಡ್ತಾರೆ ಇಲ್ಲ. ಸಂಪೂರ್ಣವಾದ ಮಾಹಿತಿ ನೋಡಿ ಇನ್ನೂ ಸ್ವಲ್ಪ ವೇಟ್ ಮಾಡ್ತೀನಿ. ಯಾಕಂದ್ರೆ ನೋಟಿಫಿಕೇಶನ್ ಮಾಹಿತಿ ಬೇಕ್ರಿ ಸ್ನೇಹಿತರೆ. ನಾನು ಸುಮ್ಮ ಗಾಳ್ಯಾಗ ಗುಂಡು ಹೊಡೆದೆ ಹೇಳ್ರೆ ಕೆಲಸ ಆಗಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಲಿ ಮಾತಾಡೋಣ. ಈಗೇನೈತಿ ಇದು ಹಿಸ್ಟ್ರಿ ಐತಿ, ಓದ್ಕೊಡ್ರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.